ರಕ್ಷಕನೂ ಆದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಆತನ ಕೃಪೆಯಿಂದ ಕಾಯ್ದು ಕಾಪಾಡಿ ಆತನ ಸನ್ನಿಧಿಗೆ ಬಂದು ಸೇರುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೇವರ ಮಕ್ಕಳು ಈ ಸಮಯದಲ್ಲಿ, ನಮಗೆ ಕೊಟ್ಟಿರುವಂತಹ ಈ ಸಮಯದಲ್ಲಿ ದೇವರಿಗೆ ಇವತ್ತಿನ ಒಂದು ಪಾಠದ ವಿಷಯವನ್ನು ಧ್ಯಾನ ಮಾಡಕ್ಕೆ ಹೋಗೋಣ. ಮುಖ್ಯವಾಗಿ ನಾವು ನೋಡ್ತಿರುವಂತಹ ಒಂದು ಪಾಠ ಎಷ್ಟನೇ 3ನೇ ಸಂಪುಟದಲ್ಲಿ ಎಷ್ಟನೇ ಒಂದು ಅಧ್ಯಾಯವನ್ನು ನೋಡ್ತಾ ಇದೀವಿ? 6ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲಿ ಎಷ್ಟನೇ ಒಂದು ಭಾಗವನ್ನು ನೋಡ್ಬೇಕಾಗಿದೆ? 6ನೇ ಅಧ್ಯಾಯದಲ್ಲಿ ಭಾಗ 37 ನೋಡ್ಬೇಕಾಗಿದೆ. ಪಾರ್ಟ್ 37 ನೋಡ್ಬೇಕಾಗಿದ್ಯಾ? 37ನೇ ನೋಡ್ಬೇಕು. ಸರಿ, 37ನೇ ಭಾಗವನ್ನ ನೋಡ್ಬೇಕಾಗಿದೆ, ಕರೆಕ್ಟ್ ಅಲ್ವಾ? ಓಕೆ. ಸೊ ಇಂದಿನ ಒಂದು ಪಾಠದಲ್ಲಿ ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂತ ನೋಡಿದಾಗ, ದೇವರ ರಾಜ್ಯ ಬರಲಿ ಅನ್ನುವಂತ ಒಂದು ಇದರಲ್ಲಿ 6th ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ ಮಾತು ನೋಡಿದ್ರು. ಸುಗ್ಗಿಯ ಕಾರ್ಯ ಅನ್ನುವಂತ ವಿಷಯವನ್ನ ನೋಡಿದ್ವಿ. ಸುಗ್ಗಿಯ ಕಾರ್ಯ ಅಂತ ಬಂದಾಗ ಮುಖ್ಯವಾಗಿ ಸುಗ್ಗಿಯ ಕಾರ್ಯ ನಡಿಬೇಕಾಗಿರುವಂತಹ ಗೋಧಿಯನ್ನು ಶೇಖರಿಸುವಂತ ಒಂದು ಕೆಲಸವನ್ನ 1874ರಿಂದ ಈಚೆಗೆ ಹೇಗೆ ಆ ಕೆಲಸ ಮುಂದುವರಿತು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರೆಲ್ಲ ಅಂಗೀಕರಿಸುವಂತ ಒಂದು ಸ್ಥಿತಿಯಲ್ಲಿ ಆರಂಭ ಕಾಲದಲ್ಲಿ ಕಾಣಿಸಲ್ಪಟ್ರು, ಅದೇ ರೀತಿಯಾಗಿ ಈ ಯುಗದ ಅಂತ್ಯದಲ್ಲಿ ಅಂದ್ರೆ 2ನೇ ಬರುವಿಕೆಯಲ್ಲಿ ಕೂಡ ಈ ಸುಗ್ಗಿಯ ಕಾರ್ಯ ನಡೆಯುತ್ತೆ ಅನ್ನೋ ವಿಷಯವನ್ನ ಕೂಡ ನಾವು ನೋಡ್ತೀವಿ. ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ಈ ಸುಗ್ಗಿಯ ಕಾರ್ಯ ಅಂತ ಹೇಳಿದಾಗ ಇಲ್ಲಿ ಒಂದು ಸಾಮ್ಯ ರೂಪವಾಗಿ ಈ ಸುಗ್ಗಿ ಅಂತ ಮಾತಾಡಲ್ಪಡ್ತಿದೆ. ಸುಗ್ಗಿ ಅಂದ ತಕ್ಷಣ ನಾವು ಸುಗ್ಗಿಯ ಕಡೆ ಗಮನ ಕೊಡದೆ ಸಾಂಕೇತಿಕವಾಗಿ ಹೇಳಲ್ಪಟ್ಟಂತಹ ಸುಗ್ಗಿ ಕ್ರಿಸ್ತರ ದೇವರ ಮಕ್ಕಳನ್ನ ಒಟ್ಟುಗೂಡಿಸುವಂತ ವಿಷಯವನ್ನ ಗಮನ ಕೊಡಬೇಕಾಗಿದೆ. ಅಂದ್ರೆ ಆ ಸುಗ್ಗಿಯಲ್ಲಿ ಇವತ್ತು ಕೂಡ ನಮ್ಗೆ ಈ ಒಂದು ಕರೆ ಇರೋದು, ಈ ಸುಗ್ಗಿಯಲ್ಲಿ ನಾವು ಒಂದು ಗೋಧಿಗಳಾಗಿರ್ಬೋದು, ಇಲ್ಲ ಹಣಜಿಗಳಾಗಬಹುದು, ಹಣಜಿಗಳಾಗಲ್ಲ, ಗೋಧಿಗಳಾಗೋದಕ್ಕೆ ನಾವೆಲ್ಲ ಕರೆಯಲ್ಪಟ್ಟಿದ್ದೀವಿ. ಅದರ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡ್ತಾ ಇರೋದು ಹೆಚ್ಚಿನ ಭಾಗ ಒಂದು ಕ್ಯಾರೆಕ್ಟರ್ ವಿಷಯ ಜಾಸ್ತಿ ನೋಡ್ತಾ ಇಲ್ಲ. ಬಟ್ ಅದರಲ್ಲಿ ಡಾಕ್ಟ್ರಿನ್ಸ್ ತುಂಬಾ ಇದ್ರು ಕೂಡ, ಬೋಧನೆಗೆ ಸಂಬಂಧಪಟ್ಟಂತ ವಿಷಯ ತುಂಬಾ ಇದ್ರು ಕೂಡ, ಏನಪ್ಪಾ ಅದು ಬೋಧನೆಗೆ ಸಂಬಂಧಪಟ್ಟ ವಿಷಯ ಅಂದ್ರೆ ದೇವರ ಯೋಜನೆಗಳ ಬಗ್ಗೆ ತುಂಬಾ ನೋಡ್ತಾ ಇದ್ರು ಕೂಡ, ದೇವರು ಇದನ್ನ ಮಾಡ್ತಾ ಇದಾರೆ, ಈ ರೀತಿ ನಡೀತಾ ಇದೆ, ಇದನ್ನ ನಾವು ಆತ್ಮಿಕ ಕಣ್ಗಳಲ್ಲಿ ನೋಡಬಹುದು. ಇವತ್ತು ಹೆಸರು ಕ್ರೈಸ್ತರ ಮಧ್ಯದಲ್ಲಿ, ನಿಜವಾದ ದೇವರ ಮಕ್ಕಳ ಮಧ್ಯದಲ್ಲಿ ನಡೀತಿರುವಂತ ಈ ವಿಷಯವನ್ನ ನಾವು ಗಮನಿಸಬಹುದು ಅಂತ ನಾವು ನೋಡಿದ್ರು ಕೂಡ, ದೇವರ ಮಕ್ಕಳು ಅದರೊಳಗೆ ಇರುವಂತ ಒಂದು ಗುಣಲಕ್ಷಣಿಗೆ ಸಂಬಂಧಪಟ್ಟಂತ ವಿಷಯವನ್ನ ನಾವು ಮರಿಬಾರ್ದು. ಏನಪ್ಪಾ ಅದು ಅಂದ್ರೆ, ನಾನು ಗೋಧಿ ಹಾಕ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗಿದೆ, ಎಂತ ವಿಷಯ ದೇವರು ಹಣಜಿ ಅನ್ನೋಂಥ ವಿಷಯವನ್ನ ನಿರ್ಧಾರ ಮಾಡ್ತಿದ್ರು, ಯಾವ ಒಂದು ಗುಣಗಳನ್ನ ಗೋಧಿ ಅಂತ ನಿರ್ಧಾರ ಮಾಡ್ತಿದ್ರು ಅನ್ನೋಂಥ ವಿಷಯವನ್ನ ಅಲ್ಲಿ ನಾವು ಕಂಡು ಇಟ್ಕೊಬೇಕು. ಅದನ್ನ ಕಂಡ್ಕೊಂಡ್ರೆ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಪಾಠದ ಒಂದು ಪ್ರಯೋಜನ ನಮ್ಗಾಗುತ್ತೆ ಅಲ್ವಾ? ಕ್ರಿಸ್ತಲ್ ಸರಿ, ಯಾವಾಗ್ಲೂ ಕೂಡ ಒಂದು ಪಾಠವನ್ನು ಓದಿದಾಗ ಆ ಪಾಠ ಅಂತ್ಯದಲ್ಲಿ ನನಗೆ ಏನು ಪಾಠ ಹೇಳ್ಕೊಡ್ತಾ ಇದೆ, ನನ್ನಲ್ಲಿ ಏನು ಬದಲಾವಣೆ ತರಬೇಕಂತ ಹೇಳ್ತಾ ಇದೆ, ನನ್ನಲ್ಲಿ ಯಾವ ಒಂದು ಗುಣಗಳನ್ನ ಬದಲಾವಣೆ ಮಾಡೋದಕ್ಕೆ ನನ್ನನ್ನ ಉತ್ಪ್ರೇಕ್ಷಣೆ ಮಾಡ್ತಾ ಇದೆ, ನನ್ನನ್ನ ಉತ್ಸಾಹಕ್ಕೆ ತಲ್ತಾ ಇದೆ, ಯಾವ ಒಂದು ವಿಷಯವನ್ನ ಕಂಡಿಟ್ಟುಕೊಟ್ಟಿದೆ ಅನ್ನೋಂಥ ವಿಷಯ ಆ ಪಾಠದಲ್ಲಿ ಮುಖ್ಯವಾಗಿರುತ್ತೆ. ನಾವು ಕೂಡ ಈ ಒಂದು ದೇವರ ರಾಜ್ಯ ಅನ್ನುವಂಥ ಪಾಠವನ್ನು ನೋಡ್ಕೊಂಡು ಹೋಗುವಂತ ಉದ್ದೇಶ ಏನಪ್ಪಾ ಅಂದ್ರೆ, ದೇವರ ರಾಜ್ಯ ಬರಲಿದೆ, ದೇವರ ಯೋಜನೆ ನಡೀತಾ ಇದೆ, ಅದ್ರ ನಾನಾ ಭಾಗಗಳ ನೋಡ್ಬಹುದು. ಅಂತ್ಯಕಾಲ ನೋಡ್ಬಹುದು, ಮತ್ತೆ ಹಾಳು ಮಾಡುವಂತ ಅಸಹ್ಯ ವಸ್ತುಗಳ ದಿನಗಳನ್ನ ನೋಡ್ಬಹುದು, ಮತ್ತೆ ಪವಿತ್ರ ಕಳೆದ ಶುದ್ಧೀಕರಣದ ದಿನದಲ್ಲಿ ನೋಡ್ಬಹುದು, ಸುಗ್ಗಿಯ ಕಾಲ ನೋಡ್ಬಹುದು, ಸುಗ್ಗಿಯ ಕಾರ್ಯ ಎಲ್ಲವನ್ನೂ ನೋಡ್ಬಹುದು. ಅದ್ರಲ್ಲಿ ನಾನು ಎಲ್ಲಿದ್ದೀನಿ, ನನ್ನ ಒಂದು ಕೆಲಸ ಏನಿದೆ ಅನ್ನೋದನ್ನ ಕಂಡಿಟ್ಕೊಬೇಕು. ಅದು ಉದ್ದೇಶ. ಇಲ್ಲದಿದ್ರೆ ಈ ಪಾಠದಲ್ಲಿ ಯಾವುದೇ ರೀತಿಯ ಪ್ರಯೋಜನವಾಗಲ್ಲ. ಒಂದ್ ರೀತಿ ಈ ಪಾಠವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಕೂಡ, ಅದು ನನ್ನ ಕುರಿತಾಗಿ ಏನಪ್ಪಾ ಉದ್ದೇಶವನ್ನು ಒಳ್ಕೊಂಡು ಈ ಪಾಠ ಇವತ್ತು ಹೇಳಲ್ಪಡ್ತು ಅಂತ ಗೊತ್ತಿಲ್ಲದೆ ಹೋದ್ರೆ, ಅದು ಒಂದು ಮೆಂಟಲ್ ಎಕ್ಸರ್ಸೈಸ್ ಆಗ್ಬಿಡುತ್ತೆ. ಏನಪ್ಪಾ ಮೆಂಟಲ್ ಎಕ್ಸರ್ಸೈಸ್ ಅಂದ್ರೆ, ಮೈಂಡ್ಗೆ ಒಂದು ನಾಲೆಜ್ ಶೇಖರಣೆ ಮಾಡ್ಕೊಂಡಂಗೆ ಅಷ್ಟೇ, ಮಾಹಿತಿ ದೊರಕುತ್ತೆ ಅಷ್ಟೇ, ಬಟ್ ಬದಲಾವಣೆಗಳು ಏನೂ ಇರಲ್ಲ. ಆ ರೀತಿ ಆಗ್ಬಿಡುತ್ತೆ. ಆ ರೀತಿ ಆಗೋದ್ ಬೇಡ. ಅದರಿಂದ ಇವತ್ತಿನ ಒಂದು ಸುಗ್ಗಿಯ ಕಾರ್ಯ ಅನ್ನೋ ಪಾಠದಲ್ಲಿ ಕೂಡ ಗೋಧಿ ಮತ್ತೆ ಹಣಜಿಗಳ ಬಗ್ಗೆ ತುಂಬಾ ಸವಿಸ್ತರವಾಗಿ ಮಾತಾಡ್ತಾ ಇದಾರೆ ಬ್ರದರ್ಸ್. ಇಲ್ಲಿ ಮಾತಾಡ್ಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನ, ಯಾಕೆ ದೇವರು ಅದನ್ನ ಹಣಜಿ ಅಂತ ಬೇರ್ಪಡಣೆ ಮಾಡಿದ್ರು, ಯಾವ ರೀತಿಲಿ ಇದನ್ನ ಗೋಧಿ ಅಂತ ಹೇಳಿದ್ರು ಅನ್ನೋ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆದಷ್ಟು ವಿಷಯಗಳು ಚರಿತ್ರೆಯಲ್ಲಿ ನಡೆದಂತ ಘಟನೆಗಳಿಗೆ ಒಳಪಟ್ಟು ಅಲ್ಲಿ ತಿಳಿಸ್ತಾ ಇದ್ರು ಕೂಡ, ಅದು ಅನೇಕ ವಿಷಯಗಳಲ್ಲಿ ನಮ್ಮನ್ನು ಮತ್ತೆ
ನಾವು ಕೂಡ ಗೋಧಿಯ ವರ್ಗದವರಾಗಿರೋದಕ್ಕೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತಿದೆ, ನಮ್ಮನ್ನ ಹುರಿದುಂಬಿಸುತ್ತೆ ಅನ್ನೋ ವಿಷಯವನ್ನ ಮರಿಬಾರ್ದು. ಓಕೆನಾ? ಸರಿ, ಇವಾಗ ಇವತ್ತಿನ ಒಂದು ವಿಷಯವನ್ನ ನಾವು ಓದೋಣ. ಪೇಜ್ ನಂಬರ್ 78 ಅಲ್ಲಿ ಸೆಕೆಂಡ್ ಪ್ಯಾರಾದಿಂದ ಓದ್ಕೊಂಡು. ಫಸ್ಟ್ ಪ್ಯಾರ ಸೆಕೆಂಡ್ ಪ್ಯಾರಾನ ಸುವಾರ್ಥ ಯುಗದಲ್ಲಿ ಓಕೆ, ಈ ಫಸ್ಟ್ ಪ್ಯಾರ ಅನ್ಕೊಂಡೆ. ಈ ಸುಗ್ಗಿಯಲ್ಲಿ ಗೋಧಿ ಮತ್ತು ಹಣಜಿಯನ್ನು. ಹೌದು, ಅಲ್ಲಿಂದ ಓದ್ಕೊಂಡು. ಈ ಸುಗ್ಗಿಯಲ್ಲಿ ಗೋಧಿ ಮತ್ತು ಹಣಜಿಯನ್ನು ಪ್ರತ್ಯೇಕಗೊಳಿಸಬೇಕಾಗುತ್ತದೆ. ಆದಾಗ್ಯೂ ಈ ಎರಡು ವರ್ಗಗಳು ಪ್ರತ್ಯೇಕವಾಗುವುದಕ್ಕೆ ಮೊದಲು ಹೆಸರು ಮಾತ್ರದ ಸಭೆಯಾಗಿತ್ತು. ಗೋಧಿಯು ರಾಜ್ಯದ ನಿಜವಾದ ಮಕ್ಕಳು, ನಿಜವಾಗಿಯೂ ಪ್ರತಿಷ್ಠೆ ಹೊಂದಿದವರು, ಬಾಧ್ಯಸ್ಥರು. ಆದರೆ ಹಣಜಿಯು ಹೆಸರು ಮಾತ್ರವಾಗಿದ್ದು ಅಥವಾ ನಾಮಾಂಕಿತ ಕ್ರೈಸ್ತ ಸಭೆ, ನಿಜವಾದ ಕ್ರೈಸ್ತ ಸಭೆ ಅಥವಾ ಪ್ರತೀಕ್ಷೆ ಉಳ್ಳ ಕ್ರಿಸ್ತನ ಮೊದಲಗಿತ್ತಿಯಾಗಿರುವುದಿಲ್ಲ. ಹಣಜಿಯು ನಮ್ಮ ಕರ್ತನು ಹೇಳಿದಂತೆ ಆತನನ್ನು ಕರ್ತನು ಎಂದು ಕರೆದರೂ ಆತನಿಗೆ ವಿಧೇಯರಾಗದ ವರ್ಗವಾಗಿದೆ. ಲೂಕ 6ನೇ ಅಧ್ಯಾಯ 46ನೇ ವಚನ. ಬಾಹ್ಯ ತೋರಿಕೆಯಲ್ಲಿ ಈ ಎರಡೂ ವರ್ಗದವರು ಒಮ್ಮೊಮ್ಮೆ ಒಂದೇ ರೀತಿಯಾಗಿ ಕಾಣುತ್ತಾರೆ. ಅವರಲ್ಲಿನ ಭೇದವನ್ನು ಗುರುತಿಸಲು ಸೂಕ್ಷ್ಮವಾದ ಪರಿಶೀಲನೆ ಬೇಕಾಗುತ್ತದೆ. ಈ ಸಾಮ್ಯದಲ್ಲಿ ಇಲ್ಲಿ ನಿಲ್ಸೋಣ, ಇಲ್ಲಿಂದ ಮುಂದುವರ್ಸೋಣ. ಕ್ರಿಸ್ತನ ಪ್ರೀತಿಯ ಸರೋಸರಿ, ಇಲ್ಲಿ ನೋಡ್ಬೇಕಾದ್ರೆ ಈ ಸುಗ್ಗಿ ಅಂತ ಹೇಳಿದಾಗ ಸುಗ್ಗಿಯಲ್ಲಿ ಇಲ್ಲಿ ಮಾತಾಡುವಂತ ಸುಗ್ಗಿಯಲ್ಲಿ ಎರಡೆರಡು ಒಂದು ಧಾನ್ಯಗಳ ವಿಷಯಗಳ ಬಗ್ಗೆ ಮಾತಾಡ್ತಿದೆ. ಅಂದ್ರೆ ಧಾನ್ಯಗಳು ಅಂತ ಹೇಳಿದಾಗ ಎರಡು ಬೆಳೆಗಳ ವಿಷಯ ತುಂಬಾ ಮುಖ್ಯವಾಗುತ್ತೆ, ಗೋಧಿ ಮತ್ತು ಹಣಜಿ. ಈ ಗೋಧಿ ಹಣಜನ ಪ್ರತ್ಯೇಕ ಮಾಡ್ಬೇಕು. ನೋಡಿ, ಈಗ ಗೋಧಿನ ಬೆಳೆದಿದ್ದಾರೆ, ಗೋಧಿನ ಬೆಳೆದಿರ್ಬೇಕಾದ್ರೆ ಗೋಧಿ ಮಾತ್ರ ಬೆಳೆದಿದೆ ಅಂತ ಇಟ್ಕೊಳ್ಳಿ. ಗೋಧಿಗೆ ಜೊತೆಗೆ ಹಣಜಿ ಇರೋಕೆ ಸಾಧ್ಯತೆ ಇಲ್ದೇ ಇದ್ರೆ ಯಾವ ರೀತಿ ಶುದ್ಧೀಕರಣನೂ ಬೇಕಾಗಿಲ್ಲ, ಒಟ್ಟಿನ ಮಾತ್ರ ತಗೊಂಡು ನಾವು ಸೇರಿಸ್ಕೊಬಹುದು. ಆದ್ರೆ ಇಲ್ಲಿ ಸಮಸ್ಯೆಗಳೇನಪ್ಪಾ ಅಂದ್ರೆ ಗೋಧಿ ಅಂದ್ರೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಾವು ಊಟ ಮಾಡೋದಕ್ಕೆ ಯೋಗ್ಯವಾಗಿರುವಂತಹ ಗೋಧಿ ಇದೆಯಲ್ಲ, ಅದನ್ನ ಬಿಟ್ಟು ಮಿಕ್ಕಿದ್ ಯಾವ್ದು ನಮ್ಗೆ ಉಪಯೋಗ ಆಗಲ್ಲ. ಮಿಕ್ಕಿದ್ ಯಾವ್ದು ಎಲ್ಲ ಕೂಡ ವೇಸ್ಟ್ ಅನ್ನೋಂತ ಒಂದು ಲಿಸ್ಟಿಗೆ ಬಂದ್ಬಿಡತ್ತೆ. ಈ ಗೋಧಿ ಜೊತೆಗೆ ಕೆಲವೊಂದು ಹೊಟ್ಟೆಗಳೆಲ್ಲ ಅಂಟ್ಕೊಂಡ್ ಬಂದಿದ್ರು ಅದನ್ನೆಲ್ಲ ಸಪರೇಟ್ ಮಾಡ್ಬೋದು. ಆದ್ರೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಹಣಜಿ ಗೋಧಿ ಜೊತೆಗೆ ಬೆಳೆಯುವಂಥದ್ದು. ಹಾಗಾಗಿ ಹಣಜಿನ ಕಂಡಿಡಿ ತುಂಬಾನೇ ಕಷ್ಟ. ನೋಡಿ, ಇಲ್ಲಿ ಎರಡು ವರ್ಗಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಎರಡು ಕೂಡ ಹೆಸರು ಕ್ರೈಸ್ತರ ಸಭೆಯಲ್ಲ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ. ಅಂದ್ರೆ ಇವತ್ತು ನಾವು ಗೋಧಿಗಳಾಗಿದ್ವಿ ಅಂತ ಕರಿತಾ ಇದ್ವಲ್ಲ, ನಾವು ದೇವ್ರ ಮಕ್ಕಳು, ನಮ್ಮನ್ನ ಗೋಧಿಗಳಂತ ನಾವು ಕರಿತಾ ಇದ್ವಿ. ನಾವು ಕೂಡ ಹೆಸರು ಕ್ರೈಸ್ತರಲ್ಲೇ ಇದ್ವಿ. ನಾವು ಕೂಡ ಅದೇ ಬಾಬಿಲೋನಲ್ಲಿ ಇದ್ವಿ. ಅದೇ ಒಂದು ಗೊತ್ತಿಲ್ಲದೆ ಸತ್ಯದ ತಿಳುವಳಿಕೆ ಇಲ್ದಂತ ನಾಲೆಜ್ ಎಲ್ಲ ನಾವು ಇದ್ವಿ. ಒಂದ್ ವೇಳೆ ಕೆಲವರು ಬಾರ್ನ್ ಬೈ ವಿಶ್ವಾಸ ಇರ್ಬೋದು, ಸತ್ಯವೇದ ನಾವು ಹುಟ್ಟಿನಿಂದ ತಿಳ್ಕೊಂಡ್ ಬಂದಿರ್ಬೋದು. ಅದು ಕೂಡ ನಮ್ಮಲ್ಲಿ ಹಲವಾರು ಅದೇ ಒಂದು ಸಭೆಯಿಂದನೇ ಬಂದಿದ್ದೀವಿ. ಆದ್ರೆ ದೇವ್ರೇನ್ ಮಾಡಿದಾರೆ, ಗೋಧಿ ಹಣಜಿಯಿಂದ ಗೋಧಿನ ಸಪ್ರೇಟ್ ಮಾಡಿದ್ದಾರೆ ಅಲ್ವಾ. ಈ ಹಣಜಿ ಮತ್ತೆ ಗೋಧಿಗಳ ಗುಣಗಳನ್ನ ಇಲ್ಲಿ ಅರ್ಥ ಮಾಡ್ಕೊಬೇಕು. ಮುಖ್ಯವಾಗಿ ಹಣಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಬ್ರದರ್, ಈ ಹೆಸರು ಕ್ರೈಸ್ತರು ಅನ್ನುವಂತ ಒಂದು ವಿಷಯ ಬಂದಾಗ, ಯಾಕೆ ದೇವರ ದೃಷ್ಟಿಯಲ್ಲಿ ಅದನ್ನ ಹೆಸರು ಕ್ರೈಸ್ತರು ಅಂತ ಕರಿತಾ ಇದ್ರು ನೋಡ್ರಿ. ಹೆಸರು ಕ್ರೈಸ್ತರು ಅನ್ನೋಂಥ ಉದ್ದೇಶ ಏನಪ್ಪಾ ಅಂದ್ರೆ, ಹೆಸರಿಗೆ ಕ್ರಿಸ್ತನ್ನ ಹೊಂದ್ಕೊಂಡು, ಹೆಸರಿಗೆ ಸಭೆಗೆ ಹೋಗ್ಕೊಂಡು, ಹೆಸರಿಗೆ ಬೈಬಲ್ ಓದ್ಕೊಂಡು, ಆದ್ರೆ ಗುಣಗಳಲ್ಲಿ ಯಾವುದೇ ರೀತಿ ದೇವರ ಎದುರು ನೋಡೋದಂತ ಬದಲಾವಣೆ ಇಲ್ದೇ ಇದ್ರೆ ಪ್ರತಿಯೊಬ್ಬರು ಅದೇ ದೇವರ ದೃಷ್ಟಿಯಲ್ಲಿ ಹೆಸರು ಕ್ರೈಸ್ತರು ಅನ್ನುವಂತ ಲಿಸ್ಟಿಗೆ ಬಂದ್ಬಿಡ್ತಾರೆ. ಮೇ ಬಿ ಬೈಬಲ್ ಸ್ಟೂಡೆಂಟ್ಸ್, ನಾನು ಬೈಬಲ್ ಸ್ಟೂಡೆಂಟ್ಸ್ ಆಗಿದ್ದು ಕೂಡ ನಾನು ದಿನ ಬೈಬಲ್ ಓದ್ತೀನಿ, ದಿನ ರೆಗ್ಯುಲರ್ ಸಭೆಗೆ ಹೋಗ್ತೀನಿ. ಆದ್ರೆ ನನ್ನ ಗುಣಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಾನು ಹಾಗೆ ಇರ್ತೇನೆ ಅಂದ್ರೆ ನಾನು ಕೂಡ ಹೆಸರು ಕ್ರೈಸ್ತೇನೆ, ಅದ್ರ ಯಾವುದೇ ಚೇಂಜಸ್ ಇಲ್ಲ. ಇಲ್ಲಿ ದೇವರು ಗೋಧಿ ಅಂತ ಕರೆದಾಗ ಆ ಫಲ ದೇವರ ಕ್ರಿಸ್ತನ ಗುಣಲಕ್ಷಣ ಬೆಳೆಸ್ಕೊಳ್ಳೋದ್ ಬಗ್ಗೆ ವಿಷಯ ಮಾತಾಡ್ತಾ ಇದ್ದಾರೆ. ಇಲ್ಲಿ ಗೋಧಿ ಅಂತ ಕರೆಯಲ್ಪಡೆಯೋದು ಯಾರು ಕ್ರಿಸ್ತನ ಗುಣಲಕ್ಷಣ ಬೆಳೆಸ್ಕೊಳ್ತಿದ್ರ ಅವ್ರು ಮಾತ್ರ ಗೋಧಿಗಳಷ್ಟೇ, ಮಿಕ್ಕಿದೆಲ್ಲರೂ ಕೂಡ ಹಣಜಿಗಳೇ ದೇವರ ದೃಷ್ಟಿಲಾಗಿ. ಅದಕ್ಕೆ ನೋಡ್ಬೇಕಾದ್ರೆ ಹಣಜಿಗೆ ಒಂದು ವಿಷಯ ಹೇಳ್ತಾರೆ, ಹಣಜಿ ಅನ್ನೋದ್ರ ಹೇಗ ನಾವು ಕಂಡಿಡಿಬಹುದು ಅಂದ್ರೆ ದೇವರ ಮಾತಿಗೆ ವಿಧೇಯರಾಗಲ್ಲ ಅವರು. ಅಂದ್ರೆ ದೇವ್ರ ವಾಕ್ಯದಂತೆ ನಡಿಬೇಕಂತ ಯಾವಾಗ್ಲೂ ಆಸೆ ಪಡಲ್ಲ. ಆದ್ರೆ ಹೆಸರು ಕ್ರಿಸ್ತನ್ ಬೇಕು, ಸತ್ಯ ಬೇಕು, ಆಲಯ ಬೇಕು, ಸಹೋದರ ಬೇಕು, ಬೋಧನೆ ಬೇಕು, ಎಲ್ಲ ಬೇಕು. ಆದ್ರೆ ಯಾರು ಕೂಡ ಏನ್ ಮಾಡಲ್ಲ, ನಡಿಬೇಕಂತ ಆಸೆ ಪಡಲ್ಲ. ಹಾಗಾಗಿ ಇದೆಲ್ಲ ವಿಷಯವನ್ನ ನಾವು ತಗೊಂಡಾಗ ಇವರೆಲ್ಲರೂ ಕೂಡ ಏನಾಗಿದ್ದಾರೆ, ಹಣಜಿಗಳಾಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾವು ಒಂದು ಡೆನಾಮಿನೇಷನ್ ರೀತಿ ನೋಡಿದ್ರೆ ಅದೇ ಬೇರೆ ರೀತಿ. ಏನಪ್ಪಾ ಅದು ಡೆನಾಮಿನೇಷನ್ ಅಂದ್ರೆ, ಒಂದು ಸಭೆ ಅಂತ ತಗೊಂಡ್ರೆ ದಾರಿಲಿ ಹೋಗ್ತಾ ಇದ್ದೀರಾ, ಯಾವ್ದೊಂದು ಪೆಂಟೆಕೋಸ್ಟಲ್ ಸಭೆ ಇದೆ ನೋಡ್ತೀರಾ, ಅಲ್ಲಿವರೆಲ್ಲ ಹಾಡಾಡ್ಕೊಂಡು ಚೆನ್ನಾಗಿ ಅಲೆಲಿಯ ಓದ್ಕೊಂಡು ಅನ್ಯ ಭಾಷೆ ಮಾತಾಡ್ಕೊಂಡು ಹಾಡಾಡ್ತಾ ಅಲ್ಲಿ ಕುಣಿತಾ ಇರ್ತಾರೆ. ನೀವು ದಾರಿಲಿ ಹಾದು ಹೋಗ್ತಿದ್ದೀರಾ, 100 ಜನ ಇರ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ,
ಅಯ್ಯೋ ಬಾಬಿಲೋನ್, ಏನು ಮಹಾ ಬಾಬಿಲೋನ್ ಅಂತ ನಿಮ್ಗೆ ಅನಿಸ್ಬಹುದು ಕ್ರಿಸ್ತನ ಸರ್. ಆದ್ರೆ ಅದರಲ್ಲಿ ಎಷ್ಟೋ ಗೋಧಿಗಳಿರ್ಬೋದು. ದೇವರು ಯಾವತ್ತೊಂದ್ ದಿವಸ ಅವರು ಕರಿಬಹುದು. ನಮ್ಮಲ್ಲಿ ನಾವು ಗೋಧಿಗಳು ಅನ್ಕೊಳ್ಳೋ ಅಂತ ನಮ್ಮ ಮಧ್ಯದಲ್ಲಿ ಎಷ್ಟೋ ಹಣಜಿಗಳ ಗುಣಗಳು ಕೂಡ ನಮ್ಮಲ್ಲಿ ಇರ್ಬೋದು. ಹಾಗಾಗಿ ದೇವರು ನೋಡುವಂತ ದೃಷ್ಟಿಕೋನ ಬೇರೆ. ಆದ್ರಿಂದ ಅದನ್ನ ಒಂದು ವರ್ಗವಾಗಿ, ಒಂದು ಪಂಗಡವಾಗಿ ನೋಡ್ಬೇಕಾಗಿಲ್ಲ. ದೇವರ ದೃಷ್ಟಿಕೋನದಲ್ಲಿ ನೋಡೋಣ. ದೇವರು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರಂದ್ರೆ, ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರ್ತಾರೋ ಅವರೆಲ್ಲರೂ ಹಣಜಿಗಳು. ಯಾರು ದೇವರ ಮಾತಿಗೆ ವಿಧೇಯರಾಗಿ ತಮ್ಮನ್ನ ಕ್ರಿಸ್ತನ ಸಾರ್ಪಿಯಲ್ಲಿ ಬೆಳೆಸ್ಕೊಳ್ತಾರ ಅವರೆಲ್ಲ ಗೋಧಿಗಳು. ಇಷ್ಟೇ ಡಿಫ್ರೆನ್ಸ್. ಹಾಗೆ ಇದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೊಬೇಕು. ಈ ಒಂದು ಇದ್ರಲ್ಲಿರುವಂತ ಭೇದಗಳನ್ನ ಗುರುತಿಸದೇ ಇದ್ರೆ ಖಂಡಿತವಾಗ್ಲೂ ನಮ್ಗೆ ಏನ್ ಮಾಡಕ್ಕಾಗಲ್ಲ. ಗೋಧಿ ಮತ್ತೆ ಹಣಜಿ ಅಂತ ಗೊತ್ತಾಗಲ್ಲ. ನಾನು ಕೂಡ ಗೋಧಿ ಆಗ್ಬೇಕು ಅಂದ್ರೆ ಯಾವ ಗುಣ ನನ್ನಲ್ಲಿದ್ರೆ ಗೋಧಿ ಆಗ್ತೀನಿ ಅನ್ನೋಂಥ ವಿಷಯ ಕೂಡ ನನ್ಗೆ ಗೊತ್ತಾಗಲ್ಲ. ನಾನು ಗೋಧಿ 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 ಅನ್ಕೊಳ್ತಾ ಇರ್ತೀನಿ. ಹೋಗಿ ಹೆಸರು ಕಳಿಸ್ತೀನಿ ಕೇಳಿ, ಅವ್ರ ಹಣಜಿ ಅಂತಾರ ಅವ್ರನ್ನ? ಅವರು ಹಣಜೇನಲ್ಲ, ಅವರು ಗೋಧಿಗಳಂತಾರೆ. ಹಾಗೆ ನಾವು ನಮ್ಮ ಮನಸ್ಸಿಗೆ, ನಮ್ಮ ಬಾಯಲ್ಲಿ ನಮ್ಮನ್ನ ಗೋಧಿಗಳಂತ ತಿಳ್ಕೊಂಡಿರ್ಬೋದು. ಬಟ್ ದೇವ್ರು ನಮ್ಮನ್ನ ಗೋಧಿ ಅಂತ ಅಂಗೀಕರಿಸ್ತಾರ ಅಂತ ಯೋಚನೆ ಮಾಡ್ಬೇಕು. ಅದು ಮುಖ್ಯವಾದಂತ ವಿಷಯ ಅಲ್ವಾ? ಅದನ್ನೇ ಆ ಪಾಠದಲ್ಲಿ ಮುಂದುವರಿಸಿ ಹೇಳ್ತಾರೆ. ಲೂಕ 6ನೇ ವಾಕ್ಯ ಓದಿ. ಲೂಕ 6ನೇ ವಾಕ್ಯ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ? ಅಲ್ವರಾ? ನೋಡ್ರಿ, ಸ್ವಾಮಿ ಸ್ವಾಮಿ ಅಂತ ಕರೆಯೋದೇನಪ್ಪ ಅಂದ್ರೆ ಇವತ್ತು ನಾವು ಕೂಡ ಅದನ್ನೇ ಸ್ವಾಮಿ ದೇವ್ರೆ ಕರ್ತನೆ ಅಂತ ಏನ್ ಮಾಡ್ತೀವಿ. ನಾವು ಕೂಡ ಕರಿತಾ ಇದೀವಿ ಕ್ರಿಸ್ತನ ಪ್ರೀತಿಯ ಸರಿ. ಈ ಮಾತನ್ನ ಈ ರೀತಿ ಹೇಳೋದು ನಮ್ಮ ಎಚ್ಚರಿಕೆಗೆ ಅಷ್ಟೇ. ಇಲ್ಲಿ ಯಾರನ್ನು ಕೂಡ ನಾವೇನ್ ಮಾಡ್ತಾ ಇಲ್ಲ. ಯಾವುದೇ ಉದ್ದೇಶದಲ್ಲಿ ಸತ್ಯವೇದ ವಿದ್ಯಾರ್ಥಿಗಳನ್ನ ಒಂದು ಕೆಲವು ರೀತಿಯಲ್ಲಿ ಕೀಳ್ಪಟ್ಟ ರೀತಿಯಲ್ಲಿ ನಾವು ನೋಡೋದಂತ ದೃಷ್ಟಿಕೋನದಲ್ಲಿ ಹೇಳ್ತಾ ಇಲ್ಲ. ಬದಲಾಗಿ ನಮ್ಮಲ್ಲಿ ಆ ಗುಣ ಇದೆಯಾ? ಯಾಕಂದ್ರೆ ದೇವ್ರು ನೋಡೋ ದೃಷ್ಟಿಕೋನದಲ್ಲಿ ನೋಡೋಣ. ದೇವ್ರು ಯಾವ ರೀತಿ ನೋಡ್ತಾರಂದ್ರೆ, ನಾವು ಇವತ್ತು ದೇವರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬೈಬಲ್ ಓದ್ಕೊಂಡು ನಮ್ಮ ಗುಣಗಳಲ್ಲಿ ಬದಲಾವಣೆ ತರುವಂತ ಯಾವುದೇ ವಿಷಯಗಳನ್ನ ಮಾಡದೇ ಇದ್ರೆ ಆ ಒಂದು ಗೋಧಿಗಳಾಗಬಹುದು, ಹಣಜಿ ಆಗ್ತೀವಿ ಅನ್ನೋದು ಮುಖ್ಯ ಅಲ್ವಾ? ಅದನ್ನೇ ಸ್ವಾಮಿ ಸ್ವಾಮಿ ಅಂತ ಹೆಸರು ಕ್ರೈಸ್ತ ಹೇಳ್ತಾರೆ. ನಾವು ಕೂಡ ಹಾಗೆ ಹೇಳ್ತೀವಿ. ಅದನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳೋಣ. ಸೊ ಮುಂದಿನ ವಿಷಯನ ಹೋಗೋಣ. ಹಾಗೆ ಕಂಟಿನ್ಯೂ ಮಾಡಿ. ಈ ಸಾಮ್ಯದಲ್ಲಿ ಹೊಲವೆಂದರೆ ಭೂಲೋಕ ಮತ್ತು ಗೋಧಿ ಹಾಗೂ ಹಣಜಿಯು ಒಟ್ಟಾಗಿ ಹಣಜಿಯು ಹೆಚ್ಚಾಗಿರುತ್ತದೆ. ಕೆಲವೊಮ್ಮೆ ಕ್ರೈಸ್ತ ಪ್ರಪಂಚ ಅಥವಾ ಕ್ರೈಸ್ತ ರಾಜ್ಯ ಎಂಬುದು ರಚಿತವಾಗುತ್ತದೆ. ಸಾಂದರ್ಭಿಕವಾಗಿ ಅಥವಾ ನಿಯಮಿತವಾಗಿ ಧಾರ್ಮಿಕ ಆರಾಧನೆಗಳಲ್ಲಿ ಭಾಗವಹಿಸಿ ಕೆಲವೊಂದು ಸಂಸ್ಕಾರಗಳ ಮತ್ತು ಆಚರಣೆಗಳನ್ನು ಅನುಸರಿಸುವುದರ ಮೂಲಕ, ಕೆಲವೊಮ್ಮೆ ಧಾರ್ಮಿಕ ಪದ್ಧತಿಗಳ ಮೂಲಕ ತಮ್ಮನ್ನು ಗುರುತಿಸಿಕೊಂಡು ಕ್ರೈಸ್ತರೆಂದು ಕರೆದುಕೊಳ್ಳುವ ಈ ಹಣಜಿಗಳು ಕೆಲವೊಮ್ಮೆ ದೇವರ ಹೃದಯ ಪ್ರತಿಷ್ಠಿತರಾದ ಮಕ್ಕಳನ್ನು ಕೂಡ ದಾಟಿ ಹೋಗುತ್ತಾರೆ. ಕ್ರೈಸ್ತ ದೇಶಗಳೆಂದು ಕರೆಯಲ್ಪಡುವ ದೇಶಗಳಲ್ಲಿ ನಾಸ್ತಿಕರೆಂದು ಹೇಳಿಕೊಳ್ಳುವವರನ್ನು ಮತ್ತು ಯಹೂದ್ಯರನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನೂ ಕ್ರೈಸ್ತರೆಂದು ಎಣಿಸಲಾಗಿದೆ. ಮತ್ತು ಕೆಲವು ಪೂರ್ಣ ಪ್ರತಿಷ್ಠೆಗೊಂಡವರು ಭಕ್ತರು ಸೇರಿ ಅವರ ಸಂಖ್ಯೆಯು ಸುಮಾರು 180 ಮಿಲಿಯನ್ ಗ್ರೀಕ್ ಮತ್ತು ರೋಮನ್ ಕ್ಯಾಥಲಿಕ್ಕರೆಂದು ಮತ್ತು ಸುಮಾರು 120 ಮಿಲಿಯನ್ ಪ್ರೊಟೆಸ್ಟೆಂಟರೆಂದು ಅಂದಾಜಿಸಲಾಗಿದೆ. ಓಕೆ, ಪ್ರೀತಿ ಸರಸ್ವರಿರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ನೋಡಿ, ಇಲ್ಲಿ ಈ ಸಾಮ್ಯ ಯಾವ ಸಮಯದ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಮತ್ತೇನು ಸುವಾರ್ತೆ 13ನೇ ಅಧ್ಯಾಯದಲ್ಲಿರುವಂತಹ ಒಂದು ವಿಷಯವನ್ನ ಸಹೋದರಿಗಳು ಮಾತಾಡ್ಕೊಂಡ್ ಬರ್ತಿದ್ರೆ ನೋಡಿ. ಯಾವ್ದು ಸಾಮ್ಯದಲ್ಲಿ ನೋಡ್ಬೇಕಾದ್ರೆ ಈ ಹೊಲ ಅಂದ್ರೆ ಭೂಲೋಕವನ್ನ ಸೂಚಿಸ್ತಾ ಇದೆ ಅಲ್ವಾ? ಇದು ನಾವು ಮೂರು ಸುಗ್ಗಿಯದಲ್ಲಿ ನಾವು ಸಬ್ಜೆಕ್ಟ್ ಕೇಳಿದ್ವಿ. ಬೇಸಿಕಲಿ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಸರಿ, ನೋಡ್ಬೇಕಾದ್ರೆ ಈ ಗೋಧಿ ಅಂತ ಹೇಳಿದಾಗ ಗೋಧಿ ಏನಾಗುತ್ತೆ, ಗೋಧಿ ಮತ್ತೆ ಹಣಜಿ ಎರಡು ಕೂಡ ಏನಾಗುತ್ತೆ, ಒಟ್ಟಾಗಿ ಬೆಳೆಯುತ್ತೆ ಅಂತ ನೋಡ್ತೀವಿ. ಇದ್ರಲ್ಲಿ ನಾವು ಒಂದು ಗುರ್ತಿಡಿಬೇಕಾರೆ ಹೆಂಗಪ್ಪ ಗುರ್ತಿಡಿಯೋದು? ಮತ್ತೆ ಗೋಧಿ ಹಣಜಿನ ನೋಡ್ಬೇಕಾರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಗೋಧಿ ಬೆಳಿತಾ ಏನಾಗ್ಬಿಡುತ್ತೆ, ಅದು ಬಗ್ಗು ಬಿಡುತ್ತೆ ಅಲ್ವಾ? ಯಾಕೆಂದ್ರೆ ಅದು ಗೋಧಿ ಕಾಳಿರುವಂತ ವೆಯ್ಟ್ಗೆ ನಿಂತ್ಕೊಳಕ್ಕಾಗಲ್ಲ. ಬಟ್ ಈ ಹಣಜಿ ಏನಪ್ಪಲ್ಲ ಅಂದ್ರೆ ಬಗ್ಗಲ್ಲ, ಅದು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಅದು ಒಳಗೆ ಪೂರ್ತಿ ಬರೀ ಗಾಳಿನೇ, ಯಾವುದೇ ಬೀಜ ಇರಲ್ಲ. ಹಾಗಾಗಿ ಅದಕ್ಕೆ ಏನಾಗುತ್ತೆ ಅಂದ್ರೆ ಹಾಗೆ ನಿಂತ್ಕೊಂಡಿರುತ್ತೆ. ಇದೇ ಗುರುತು. ಇಲ್ಲಾಂದ್ರೆ ನಾವ್ ಏನ್ ಮಾಡ್ತೀವಿ, ಯಾವ್ದು ಗೋಧಿ ಯಾವ್ದು ಹಣಜಿ ಅಂತ ಕಂಡುಹಿಡಿಯೋದೇ ತುಂಬಾನೇ ಕಷ್ಟ. ಈ ಗುರುತು ಬೆಳೆದ ಮೇಲೆನೆ ಗೊತ್ತಾಗುತ್ತೆ. ಬೆಳೆಯಕ್ ಮುಂಚೆ ಎರಡರಲ್ಲೂ ಕಂಡುಹಿಡಿಯಕ್ ಕಷ್ಟ. ಬೆಳೆದ ಮೇಲೆ ಗೋಧಿ ಬಗ್ಬಿಡುತ್ತೆ, ಹಣಜಿ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ. ಏನಪ್ಪಾ ಅಂದ್ರೆ ಈ ಗೋಧಿ ಏನಾಗುತ್ತೆ, ಯಾವಾಗ್ಲೂ ದೇವರ ವಿಷಯಗಳಿಗೆ
ತನ್ನ ಒಪ್ಪಿಸ್ಕೊಡುವಂತ ಗುಣಗಳನ್ನ ತೋರಿಸ್ಕೊಡ್ತಾ ಇದೆ. ಆದ್ರೆ ಹಣಜಿ ತನ್ನನ್ನ ಹೆಮ್ಮೆಯಿಂದ ತಲೆನ ಏನ್ ಮಾಡುತ್ತೆ, ನನಗೆಲ್ಲ ಗೊತ್ತಿದೆ ಅನ್ನೋಂತ ಭಾವನೆಯಲ್ಲಿ ನಿಂತ್ಕೊಳ್ಳೋದನ್ನ ಸೂಚಿಸ್ತಾ ಇದೆ. ಹಾಗಾಗಿ ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಗೋಧಿ ಮತ್ತೆ ಹಣಜಿ ಕ್ರೈಸ್ತ ಪ್ರಪಂಚ ಅಲ್ಲವೇ ಕ್ರೈಸ್ತ ರಾಜ್ಯ ಅಂತ ಹೇಳುವಂತ ಈ ಹೆಸರು ಕ್ರೈಸ್ತರ ಮಧ್ಯದಲ್ಲಿ ಏನಾಗಿದೆ ಇತ್ತು. ಅದು ವಿಶೇಷವಾಗಿ ಅವರ ಭಾವನೆಗಳ ಪ್ರಕಾರವಾಗಿ ಈ ಹಣಜಿ ವರ್ಗದವ್ರನ್ನ ನಾವು ಕಂಡಿಬೇಕಾದ್ರೆ ಅವರ ಆಚರಣೆ ವಿಚಾರಣೆಗಳು ಕಡಿಬೇಕು. ಯಾಕಂದ್ರೆ ಕ್ರೈಸ್ತರಾಗಿ ಬಂದ್ಮೇಲೆ ಸಮಯವಾಗ ಅವರ ಭಾವನೆಗಳು ಹೇಗಿರುತ್ತಂದ್ರೆ, ಒಂದು ಧಾರ್ಮಿಕ ಆರಾಧನೆಗಳಿರ್ಬೋದು, ಅಲ್ಲಿ ಏನೇನ ಒಂದು ಆಚರಣೆಗಳಿರ್ಬೋದು, ಅದನ್ನೆಲ್ಲ ಫಾಲೋ ಮಾಡ್ತಾರ ಅವ್ರು. ನೀವು ಈ ರೋಮನ್ ಕೆಥಲಿಕ್ ಹೋಗ್ಬಿಟ್ರೆ ಕರೆಕ್ಟ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಹೋಗಿರ್ತಾರೆ ಚರ್ಚ್ಗೆ. ನಮ್ ತರ ಎಲ್ಲ ಎದ್ದು 10 ಗಂಟೆಗೆಲ್ಲ ಹೋಗಲ್ಲ. ನೀನು 10 ಗಂಟೆಗೆ 9 ಗಂಟೆಗೆಲ್ಲ ನಿದ್ದೆ ಮಾಡ್ತಾ ಇರ್ತೀವಲ್ವಾ, ಅವ್ರು ಹಂಗೆಲ್ಲ ಇರಲ್ಲ. ಅವರು 6 ಗಂಟೆಗೆ ಇರ್ತಾರೆ ಕರೆಕ್ಟ್ ಆಗಿ. 6 ಗಂಟೆಗೆ ಎಲ್ಲ ಡಿಸಿಪ್ಲಿನ್ಸ್ ಇರುತ್ತೆ. ಎಷ್ಟೇ ಒಂದು ಸಮಯ ಹೇಳಿದ್ರು ಚರ್ಚ್ ಆರಾಧನೆಗೆ ಮಾತ್ರ ಮಿಸ್ ಮಾಡಲ್ಲ. ಮತ್ತೆ ಯಾವುದೇ ಒಂದು ಆಚರಣೆಗಳಿರ್ಬೋದು, ಸಂಸ್ಕಾರಗಳಿರ್ಬೋದು, ಅದಕ್ಕೆಲ್ಲ ಏನ್ ಮಾಡ್ತಾರೆ, ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾರೆ. ಎಲ್ಲೂ ಕೂಡ ಏನ್ ಮಾಡಲ್ಲ ಅವರ ಒಂದು, ನೀವು ಅದ್ರಲ್ಲಿ ಡಿಫ್ರೆನ್ಸಿಯೇಷನ್ ನೋಡಕ್ಕೆ ಆಗಲ್ಲ ಕ್ರಿಸ್ತಲ್ ಸರಸರೆ. ಹಾಗಿರ್ಬೇಕಾದ್ರೆ ಇದೆಲ್ಲ ಏನಪ್ಪಾ ಸೂಚಿಸ್ತಾ ಇದೆ ಅಂದ್ರೆ, ಇದೆಲ್ಲ ಅವರ ಯಾರ ನಮ್ಮ ಹೆಸರು ಕ್ರೈಸ್ತರ ಆ ಒಂದು ಹಣಜಿಗಳ ಗುಣವನ್ನ ತೋರಿಸ್ತಾ ಇದೆ. ಆದ್ರೆ ಹೃದಯದಲ್ಲಿ ಮಾತ್ರ ಏನ್ ಮಾಡ್ತಾರೆ, ಆ ಒಂದು ಅರ್ಪಣೆ ವಿಷಯದಲ್ಲಿ ಅವ್ರು ಏನ್ ಮಾಡಿಲ್ಲ, ದೇವರಿಗೆ ಯಾವುದೇ ರೀತಿ ಅರ್ಪಣೆನ ತೋರ್ಸಿರಲ್ಲ ಅಲ್ವಾ. ಇವತ್ ನೋಡ್ಬೇಕಾದ್ರೆ ಪ್ರಪಂಚದಲ್ಲಿ ಇದ್ರ ಬಗ್ಗೆ ಬ್ರದರ್ ಒಂದು ಕ್ಯಾಲ್ಕುಲೇಷನ್ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಇದ್ರಲ್ಲಿ ಯಾರು ಅಂದ್ರೆ ನಾಸ್ತಿಕನ ಹೊರತುಪಡಿಸಿ ಯಹೂದನ ಹೊರತುಪಡಿಸಿ ಎಲ್ರು ಕೂಡ ಏನ್ ಮಾಡಿರ್ತಾರೆ ಅಂದ್ರೆ, ಈ ಕ್ರೈಸ್ತ ವರ್ಗದಲ್ಲಿದ್ದಾರೆ ಸುಮಾರು 80 ಮಿಲಿಯನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಸುಮಾರು ಆಗಿನ ಒಂದ್ ಕಾಲದಲ್ಲಿ ನೋಡ್ಬೇಕು 180 ಕೋಟಿ ಹತ್ತತ್ರ. ಇಷ್ಟ ಆಗಿರ್ಬೇಕಾದ್ರೆ ಈ ಒಂದು ಜನರು ಇವರೆಲ್ಲ ಹೆಸರು ಕ್ರೈಸ್ತರು. ಅಂದ್ರೆ ಹಣಜಿ ವರ್ಗ. ಹಣಜಿ ಅನ್ನೋದು ತುಂಬಾ ದೊಡ್ಡದು ಅಲ್ವಾ, ಗೋಧಿ ಅನ್ನೋದು ತುಂಬಾನೇ ಕಡಿಮೆ. ಗೋಧಿ ಅನ್ನೋದು ಚಿಕ್ಕ ಹಿಂಡು, ಹಣಜಿ ಅನ್ನೋದು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇತ್ತು, ಪ್ರಪಂಚದಾದ್ಯಂತ ಇದೆ ಅಲ್ವಾ. ಸೊ ಇವರೆಲ್ಲ ಭಾವನೆ ಏನಪ್ಪಾ ಅಂದ್ರೆ ಇದೆ, ಆಚೆ ವಿಚಾರಣೆ ಫಾಲೋ ಮಾಡ್ಬೇಕು, ಕರೆಕ್ಟ್ ಆಗಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಏನಪ್ಪಾ ಏನ್ ನಮ್ಗೆ ಪ್ರಾರ್ಥನೆ ಕೊಟ್ಟಿದಾರ, ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡ್ರೆ ಸಾಕಪ್ಪ, ನಾವು ಪರಲೋಕ ಹೋಗ್ಬಿಡ್ತೀನಿ ಅಂತ ಭಾವನೆ ಇರೋ. ಹಾಗಾಗಿ ಇವರೆಲ್ಲರನ್ನ ಏನ್ ಮಾಡ್ತಾರೆ ಇಲ್ಲಿ ಹಣಜಿ ಅಂತಾನೆ ಕರೀತಾ ಇದಾರೆ. ಓಕೆನಾ. ಸೊ ಕಂಟಿನ್ಯೂ ಮಾಡೋಣ. ಓದ್ಲಿ ಬ್ರದರ್, ಬೇರೆ ಯಾರಾದ್ರು. ಯಾರಾದ್ರೂ ಓದ್ತೀರಾ? ಓದ್ಬೇಕಾ ಬ್ರದರ್? ಓದಿ. ಸುವಾರ್ಥ ಯುಗದಲ್ಲಿ ಕ್ರಿಸ್ತನ ಉಪದೇಶವೇನೆಂದರೆ, ರಾಜ್ಯದ ಆ ಸತ್ಯದ ಮಕ್ಕಳನ್ನು ಅನುಕರಣೆಯ ಮಕ್ಕಳಿಂದ ಬೇರ್ಪಡಿಸಲು ಪ್ರಯತ್ನಿಸಬಾರದೆಂದಿದ್ದಾನೆ. ಯಾಕೆಂದರೆ ಪೂರ್ಣವಾದ ಪ್ರತ್ಯೇಕತೆಯನ್ನು ನೆರವೇರಿಸುವುದಕ್ಕಾಗಿ ಪ್ರಪಂಚವೆಂಬ ಹೊಲವನ್ನು ಸಂಪೂರ್ಣ ತಲೆಕೆಳಗಾಗಿ ತಿರುಗಿ ಹಾಕುವ ಸಂದರ್ಭ ಉಂಟಾಗುತ್ತದೆ. ಗೋಧಿ ಹಾಗೂ ಅಣಜಿಯ ಅವ್ಯವಸ್ಥೆ ಉಂಟಾಗಲು ಕಾರಣವಾಗುತ್ತದೆ. ಆದುದರಿಂದ ಆತನು ಸುಗ್ಗಿಯ ಕಾಲದ ತನಕ ಎರಡು ಕೂಡ ಬೆಳೆಯಲಿ ಎಂದಿದ್ದಾನೆ. ಮತ್ತು ಅದಕ್ಕೆ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ, ದೇವದೂತರುಗಳಿಗೆ, ಸಂದೇಶವಾಹಕರುಗಳಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ, ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು. ಮತ್ತಾಯ 13:30 ಎಂಬ ಮಾತುಗಳನ್ನು ಕೂಡಿಸಿದ್ದಾನೆ. ಆದುದರಿಂದ ಸುಗ್ಗಿಯ ಸಮಯದಲ್ಲಿ ಈ ಹಿಂದೆ ಪಾಯಿಂಟ್ ನೋಡ್ಬೇಕಾಗಿದೆ. ಏನಪ್ಪಾ ಅಂದ್ರೆ ನೋಡ್ರಿ, ಈಗ ದೇವರ ಒಂದು ಮತ್ತೇನು ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಇರುವಂತಹ ಒಂದು ಸಾಮ್ಯ ವಿಷಯಗಳನ್ನ ನಾವ್ ಇಲ್ಲಿ ಮಾತಾಡ್ತಾ ಇದ್ವಿ. ಆ ಸಾಮ್ಯದಲ್ಲಿ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಈ ಸುಗ್ಗಿ ಅನ್ನೋದು ಲೋಕದ ಅಂತ್ಯದಲ್ಲಿ ನಡೆಯುವಂತ ಒಂದು ವಿಷಯ. ಈ ಸುಗ್ಗಿ ಏನ್ ನಡೀತಂದ್ರೆ, ಈ ಗೋಧಿ ಮತ್ತೆ ಹಣಜಿನ ಏನ್ ಮಾಡ್ಬೇಕು, ಬೇರ್ಪಡಿಸುವಂತ ಒಂದು ಕೆಲಸ ಏನ ಮಾಡುತ್ತೆ, ಇಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಈ ಸುಗ್ಗಿಯ ಕಾರ್ಯದಲ್ಲಿ ನಡೆಯುತ್ತೆ. ಗೋಧಿ ಮತ್ತೆ ಹಣಜಿ ಏನಾಗುತ್ತೆ, ಸುಗ್ಗಿಯ ಅಂತ್ಯದಲ್ಲಿ ಬೇರ್ಪಡೆ ನಡೀಬೇಕು. ನೋಡಿ, ಸುಗ್ಗಿಯ ಒಂದು ಗೋಧಿ ಮತ್ತು ಹಣಜಿನ ಬೇರ್ಪಡಿಸುವಂತ ಒಂದು ವಿಷಯ ತಗೊಂಡಾಗ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಹೇಳುವಂತ ಮಾತನ್ನ ಅರ್ಥ ಮಾಡ್ಕೊಬೇಕಂದ್ರೆ, ನಾವು ನಿದ್ರೆ ಮಾಡುವ ಒಂದು ಸಮಯದಲ್ಲಿ ವೈರಿ ಬಂದು ಹಣಜಿನ ಬಿತ್ತಿದ್ದಾನೆ, ನಾವೇನ್ ಮಾಡೋಣ, ಈಗ ಹಣಜಿನ ತೆಗೆದ್ಬಿಡನ್ವಾ ಅಂತ ಹೇಳಿದಾಗ ಅಲ್ಲಿ ಕರ್ತನ ಹೇಳುವಂತ ಮಾತೇನಪ್ಪಾ ಅಂದ್ರೆ, ಇಲ್ಲ, ಎರಡು ಕೂಡ ಒಟ್ಟಿಗೆ ಬೆಳಿಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದಂತ ಪ್ರಕಾರವಾಗಿ ಎರಡನ್ನು ಬೆಳಿಬೇಕು. ಯಾಕಂದ್ರೆ ಈ ಸುಗ್ಗಿಯ ಕೆಲಸದಲ್ಲಿ ಯಾವಾಗ ಯೋಗದ ಅಂತ್ಯ ಬರುತ್ತೋ ಅವಾಗ ಏನ್ ಮಾಡೋಣ,
ಹಣಜಿನ ಸಪರೇಟ್ ಮಾಡೋಣ. ನೋಡಿ ಹೆಸರು ಕ್ರೈಸ್ತರು ಎಷ್ಟು ದೊಡ್ಡದಾಗಿ ಬೆಳೆದು ಬಿಡಿದ್ದಾರೆ. ದೇವರು ಅದನ್ನ ಸ್ಟಾಪ್ ಮಾಡಕ್ಕೆ ಏನು ಪ್ಲಾನ್ ಮಾಡಿಲ್ಲ ಅಲ್ವಾ. 2000 ವರ್ಷಗಳಲ್ಲಿ ಅದಕ್ಕೆ ಏನು ಅಡ್ಡಿ ಮಾಡಿಲ್ಲ ದೇವರು. ಅದು ಪಾಡಕ್ ಬೆಳಿಗ್ ಬಿಟ್ರು. ಒಂದ್ ಕಡೆ ಅದು ಮಾತ್ರ ದೊಡ್ಡದಾಗಿ ಬೆಳೆದ್ಬಿಡಿ. ದೇವ್ರ ಮನಸ್ಸು ಮಾಡಿದ್ರೆ ಬರೀ ಚಿಕ್ಕ ಹಿಂಡನ್ ಮಾತ್ರ ಬೆಳಿಕ್ಕೆ ಬಿಡ್ಬೋದಾಯ್ತಲ್ಲ. ಬರೀ ಗೋಧಿಗೆ ಮಾತ್ರ ಬೆಳಿಯಕ್ಕೆ ಅನುಕೂಲ ಮಾಡ್ಕೊಡ್ಬೋದಾಯ್ತು. ಬಟ್ ಆ ರೀತಿ ಮಾಡಿಲ್ಲ ದೇವರು. ಜೊತೆಗೆ ಏನ್ ಮಾಡಿದ್ರೆ ಹಣಜಗಳು ಕೂಡ ಬೆಳೆಯಕ್ ಬಿಟ್ಟಿದ್ದಾರೆ. ಅಂದ್ರೆ ಅನೇಕ ಹೆಸರು ಕ್ರೈಸ್ತರ ಒಂದು ಪಂಗಡಗಳು, ಆದ್ರೆ ರಾಶಿಯಾಗಿ ಅವರ ಎಣಿಕೆಗಳು ಎಷ್ಟಿದೆ ಇವತ್ತು, ಕೋಟಿಯಲ್ಲಿದ್ದಾರೆ ಹೆಸರು ಕ್ರೈಸ್ತರು. ಅವ್ರನ್ನು ಕೂಡ ದೇವ್ರ ಏನ್ ಮಾಡಿದ್ದಾರೆ, ಬೆಳೆಯಕ್ಕೆ ಬಿಟ್ಬಿಟ್ಟಿದ್ದಾರೆ ಅಲ್ವಾ. ಏನಕ್ಕಪ್ಪ ಅಂದ್ರೆ ಈ ಅಂತ್ಯದವರೆಗೂ, ಯುಗದ ಅಂತ್ಯದಲ್ಲಿ ಮಾತ್ರ ಸುಗ್ಗಿಯಲ್ಲಿ ಅವ್ರನ್ನ ಸಪರೇಷನ್ ಮಾಡೋಣ. ಅಲ್ಲಿವರೆಗೂ ಸಪರೇಷನ್ ಮಾಡೋದ್ ಬೇಕಾಗಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ಬೆಳಿಬೇಕಾದ್ರೆ ಚಿಕ್ಕದಾಗಿರ್ಬೇಕಾದ್ರೆ ಗೋಧಿ ಮತ್ತೆ ಹಣಜಿಗಳ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗಲ್ಲ. ಎರಡು ಒಟ್ಟಿಗೆ ಒಂದೇ ರೀತಿಯ ಕಾಣಿಸ್ಕೊಳುತ್ತೆ. ಆದ್ರೆ ಬೆಳೀತಾ ಮಾತ್ರ ಏನಾಗುತ್ತೆ, ಅದೆರಡ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗುತ್ತೆ. ಆ ಉದ್ದೇಶದಿಂದ ಏನ್ ಮಾಡ್ತಾರೆ, ಅದನ್ನ ಬೆಳೆಯಕ್ಕೆ ಬಿಡ್ತಾರೆ ಅಂತ ವಿಷಯಗಳನ್ನ ನೋಡ್ತೀವಿ. ಸೊ ಕಂಟಿನ್ಯೂ ಮಾಡಿ ಹಾಗೆ. ಹೌದ್ರಿ. ಆದುದರಿಂದ ಸುಗ್ಗಿಯ ಸಮಯದಲ್ಲಿ ಈ ಹಿಂದೆ ನಿಷೇಧಿಸಿದ್ದ ಸರ್ವಸಾಮಾನ್ಯವಾದ ಪ್ರತ್ಯೇಕಿಸುವ ಕಾರ್ಯವನ್ನು ನಾವು ನಿರೀಕ್ಷಿಸಬಹುದು. ಗೋಧಿಯಿಂದ ಸಾಂಕೇತಿಕವಾದವುಗಳು ಕ್ರಿಸ್ತನು ಒದಗಿಸಿದ ಬಿಡುಗಡೆಯಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳಲು ಪ್ರೋತ್ಸಾಹ ಹೊಂದಿಕೊಳ್ಳುವಂತೆಯೂ ಮತ್ತು ಮುಕ್ತ ಆಕ್ರಮಣಕಾರರೊಂದಿಗೆ ಕುರಿ ಚರ್ಮ ಹೊದ್ದ ತೋಳಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದರಿಂದ ದೂರವಿರುವಂತೆ, ಆದರೆ ಅವರು ಪೂರ್ಣ ಪ್ರತಿಷ್ಠೆ ಹೊಂದಿದವರ ವರ್ಗ, ಗೋಧಿ ಸಂತರು ಮತ್ತು ಕ್ರಿಸ್ತನ ಹೆಸರನ್ನು ಮತ್ತು ಸಿದ್ಧಾಂತಗಳನ್ನು ಬಾಯಿ ಮಾತಿನಲ್ಲಿ ಹೇಳಿಕೊಳ್ಳುವ ಮತ್ತು ಸ್ವಲ್ಪ ಮಟ್ಟಿಗೆ ಈ ಸಿದ್ಧಾಂತಗಳು ಅವರ ಬಾಹ್ಯ ನಡವಳಿಕೆಯ ಮೇಲೆ ಪ್ರಭಾವ ಬೀರುವಂತೆ ಕಾಣಿಸುವ, ಆದರೆ ಅವರ ಹೃದಯಗಳು ಕರ್ತನಿಂದ ಮತ್ತು ಆತನ ಸೇವೆಯಿಂದ ದೂರವಿರುವುದನ್ನು ಅಪೇಕ್ಷಿಸುವ ಅಣಜಿಯ ನಡುವೆ ಯಾವುದೇ ಗೆರೆಯನ್ನು ಹಾಕಿಕೊಳ್ಳುವ ಪ್ರಯತ್ನ ಮಾಡಬಾರದೆಂಬುದಾಗಿದೆ. ಈ ರೀತಿಯಲ್ಲಿ ಹೃದಯಗಳನ್ನು ಇಲ್ಲಿ ಹೇಳ್ತಾನ ಸರಿ ನೋಡ್ಬೇಕಾರೆ ಈ ಒಂದು ವಿಷಯವನ್ನ ನಾವು ತಗೊಳ್ಬೇಕಾದ್ರೆ ನೋಡಿ, ಈಗ ಏನಾಯ್ತು ಅಂದ್ರೆ ಈ ಒಂದು ಡಾರ್ಕ್ ಏಜಸ್ ಅಂತ ನೀವು ತಗೊಂಡಾಗ ಒಂದ್ ವೇಳೆ 539 ಕ್ರಿಸ್ತ ಶಕ 539ರಿಂದ ಕ್ರಿಸ್ತ ಶಕ 1999 ಅಂತಾನೆ ಇಟ್ಕೊಳ್ಳೋಣ, ಆ ಸಮಯ ಅಂತ ಇಟ್ಕೊಳ್ಳೋಣ. ಡಾರ್ಕ್ ಏಜಸ್, ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ವಾ. ಈ ಆಂಟಿ ಕ್ರೈಸ್ಟ್ ಪೀರಿಯಡ್ ಏನಾಯ್ತು, ತುಂಬಾ ಉನ್ನತಕ್ಕೆ ಇತ್ತು. ಹಾಗಾಗಿ ಈ ಸ್ಟೇಜ್ ನಲ್ಲಿ ಏನ್ ನಡೀತು ಅಂತ ನೋಡ್ಬೇಕಾದ್ರೆ ಕೃಷ್ಣಲಿಪಿ ಇದೆ, ಈ ಡಾರ್ಕ್ ಏಜಸ್ ಅಲ್ಲಿ ಹಲವಾರು ತಪ್ಪಾದ ಬೋಧನೆಗಳೇನಾಗಿದೆ ಹೊರಡೆ ಬಂದಿದೆ ಅಲ್ವಾ. ಆ ತಪ್ಪಾದ ಬೋಧನೆಗಳಿರ್ಬೋದು, ಈ ತೋಳಗಳು ಅಂತ ಹೇಳ್ಬೋದು, ಕುರಿಯ ಒಂದು ವೇಷವನ್ನು ಹಾಕೊಂಡಿರುವಂತ ತೋಳಗಳು. ಅಂದ್ರೆ ನಿಜವಾಗ್ಲೂ ಹೃದಯದಲ್ಲಿ ತೋಳಗಳೇ, ಹೊರನೋಟಕ್ಕೆ ಕುರಿಗಳಂತೆ ಕಾಣಿಸ್ಕೊಳ್ಳುವಂತವ್ರು. ಯಾರು ಇವರು ಅಂತ ನೋಡ್ಕೊಬೇಕಾದ್ರೆ, ಯಾರು ತಪ್ಪಾದ ಬೋಧನೆಗಳನ್ನ ಸಭೆಯಲ್ಲಿ ಹಾಕಿ ಸ್ವಾರ್ಥರಾಗಿದ್ದು ಗೋಧಿಗಳಂತೆ ತಮ್ಮ ಗುಣಗಳನ್ನ ತೋರಿಸುವಂತ ಒಂದು ನಟನೆ ಮಾಡುವಂತರಾಗಿದ್ರು, ಅವರೆಲ್ಲರೂ ಕೂಡ ಏನಾಗಿದ್ರು ಅಂದ್ರೆ ಈ ಹಣಜಿ ವರ್ಗದವರಾಗಿದ್ರು. ವಿಶೇಷವಾಗಿ ನೋಡ್ಬೇಕಾದ್ರೆ ಅವರ ಒಂದು ಬೋಧನೆ, ಸಿದ್ಧಾಂತ ಪ್ರತಿಯೊಂದು ಕೂಡ ದೇವರ ಒಂದು ಬೋಧನೆಯಲ್ಲಿ ವಿರುದ್ಧವಾಗಿತ್ತು. ಆದ್ರೆ ನೋಡೋದಕ್ಕೆ ಹೆಂಗ್ ಕಾಣಿಸ್ಕೊಳ್ತಿದ್ರು, ನೋಡಕ್ಕೆ ತುಂಬಾ ಒಳ್ಳೆ ರೀತಿ ಸಬ್ಜೆಕ್ಟ್ ನ, ದೇವ್ರ ವಾಕ್ಯನ ಫಾಲೋ ಮಾಡೋ ರೀತಿ ಅಲ್ವಾ. ಈ ಕುಲುಕುಲ ಬೋಧಕರನ್ನ ನೋಡಿರ್ತೀವಿ. ಅವ್ರ ಬೋಧಕರನ್ನ ನಾವು ನಮ್ಮ ಸಬ್ಜೆಕ್ಟ್, ನಮ್ಮ ಬಾಬಿಲೋನಲ್ಲಿರುವಂತ ಕೆಲವೊಂದು ಪಾಸ್ಟ್ ಎಲ್ಲ ನೋಡ್ಬೇಕು. ನನ್ನ ಬಿಗಿನಿಂಗ್ ಅಲ್ಲಿ ನನಗೂ ಕೂಡ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಅವ್ರನ್ನ ಬಿಟ್ಟು ಬರಕ್ಕೆ ಮನಸ್ಸೇ ಬರಲ್ಲ ನೋಡ್ರಿ ನಮ್ಗೆ. ಏನಪ್ಪಾ ಒಳ್ಳೆ ವ್ಯಕ್ತಿ, ಆದ್ರೆ ಸತ್ಯ ನಮ್ಮನ್ನ ಈ ಕಡೆ ಕರೀತಾ ಇದೆ, ಅವರಲ್ಲಿ ಸತ್ಯ ಇಲ್ಲ. ಆದ್ರೆ ಅವರು ಪಾಸ್ಟ್ರು ತುಂಬಾ ಒಳ್ಳೆಯವರಲ್ಲಪ್ಪ, ಏನಪ್ಪ ನಮ್ಮ ಈ ತರ ಒಳ್ಳೆ ಗುಣ ತೋರ್ಸೋರು, ಇಂಥವ್ರನ್ನ ಹೆಂಗ್ ಬಿಟ್ಟು ಬರೋದು. ಅವ್ರ ಆ ರೀತಿಯ ಒಂದು ಅಟ್ರಾಕ್ಷನ್ಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ, ರೀತಿ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೆ. ಆದ್ರೂ ಕೂಡ ನಿಜವಾಗ್ಲೂ ಅದಿರುತ್ತಾ ಅಂದ್ರೆ ಖಂಡಿತ ಇರಲ್ಲ. ಅದು ಹೃದಯದಿಂದ ಇದ್ದಿರಲ್ಲ, ಉದ್ದೇಶಪೂರ್ವವಾಗಿ ಸ್ವಾರ್ಥಪೂರ್ವಕವಾಗಿರುವಂತ ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ ಅಲ್ವಾ. ಆದ್ರೆ ಒಳಗಿರುವಂತ ಎಲ್ಲಾ ವಿಷಯಗಳೇನಪ್ಪಾ ಅಂದ್ರೆ ಆ ಹಣಜಿಯ ಒಂದು ಗುಣವನ್ನೇ ಅವ್ರೇನ್ ಮಾಡ್ತಾರೆ ಹೊಂದ್ಕೊಂಡಿರ್ತಾರೆ. ಹಾಗಾಗಿ ಕ್ರಿಸ್ತನ ಪ್ರೀತಿ ಸರಸರಿದೆ, ಈ ಹಣಜಿಯ ಗುಣ ಹೊರಡೆ ಬರೋವರೆಗೂ ಅದನ್ನ ಕಂಡಿಡಿಯಕ್ಕಾಗಲ್ಲ. ನಾವೇನಾದ್ರೂ ಅದನ್ನ ಜಡ್ಜ್ಮೆಂಟ್ ಮಾಡಕ್ಕೂ ಆಗಲ್ಲ. ಕೆಲವೊಂದು ಟೈಮಲ್ಲಿ ಯಾರನ್ನೂ ನಾವು ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡಕ್ಕಲ್ಲ. ಅದಕ್ಕೆ ನಾನು ಮೊದ್ಲೇ ಹೇಳ್ದೆ, ನಮ್ಮಲ್ಲಿ ಹೆಸರು ಕ್ರೈಸ್ತರಲ್ಲೂ ಗೋಧಿಗಳಿದ್ದಾರೆ, ನಮ್ಮಲ್ಲೂ ಹಣಜಿಗಳಿದ್ದಾರೆ. ಆ ರೀತಿ ಗುಣಗಳು ನಮ್ಮಲ್ಲಿ ಇರಬಾರ್ದು ಅಂತಾನೆ ಇವತ್ತು ಎಚ್ಚರಿಕೆ ಪಡ ನಮ್ಗಿರೋದು. ಹಾಗಾಗಿ ಅದನ್ನ ಕಂಡಿಡಿಯಕ್ಕಾಗಲ್ಲ ನಾವು. ಅದಕ್ಕೆ ಏನ್ ಮಾಡ್ತಾರೆ, ಒಂದಿಲ್ಲ ಒಂದ್ ದಿನ ಆ ಗುಣ ಹೊರಡೆ ಬರುತ್ತೆ. ಯಾವ ರೀತಿ ಹೊರಡೆ ಬರುತ್ತೆ,
ಯಾವಾಗ ಅಂತ್ಯಕಾಲದಲ್ಲಿ ದೇವರು ಇಷ್ಟೆಲ್ಲ ಸತ್ಯ ಕೊಟ್ರು, ಯಾರು ಸತ್ಯಕ್ಕೆ ವಿಧೇಯರಾಗ್ತಾರೋ ನೋಡೋಣ. ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡೋರು ಸತ್ಯಕ್ಕೆ ವಿಧೇಯರಾಗ್ತಾರೆ, ಸತ್ಯಕ್ಕೆ ಕಿವಿ ಕೊಡ್ತಾರೆ. ಆಗ ಅವ್ರನ್ನ ಏನ್ ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಿದ್ರು, ದೇವ್ರ ಅದನ್ನ ಬಿಟ್ಟಿದ್ರು ಅಲ್ವಾ. ಸಾಕಾಗಿ ನೋಡ್ಬೇಕಾರೆ ಈ ಸುಗ್ಗಿಯ ಕಾಲದಲ್ಲಿ ಆ ಸಮಯ ಬಂತು. ಈಗ ನೋಡಿ, ಈಗ ಕುರಿಯ ವೇಷ ಏನಾಯ್ತು, ಹೊರಡೆ ಬಂತು. ಅಂದ್ರೆ ಇದು ತೋಳದ ವೇಷ ನಮ್ಗೆ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು? ನಾವು ದೇವರ ವಾಕ್ಯನ ಹೇಳ್ದಾಗ ಕೆಲವರು ಮಾಡುವಂತ ಗುಣಲಕ್ಷಣ ತೋರಿಸ್ತಾರ ನೋಡ್ರಿ, ಕೆಲವರು ಪಾಸ್ಟರ್ಸ್ ಅಲ್ಲ. ಸತ್ಯಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಕಿವಿ ಕೊಡ್ತಾರ ಅಂತ ಕೇಳಿದಾಗ ಅವರ ಗುಣಗಳಿಂದನೇ ತಿಳ್ಕೊಂಡ್ವಿ ಇದು ತೋಳಗಳಪ್ಪ ಅಂದ್ಬಿಟ್ಟು ಅಲ್ವಾ. ಸತ್ಯ ಅದನ್ನ ತೋರಿಸ್ಕೊಡ್ತು. ಆ ಸತ್ಯದ ಮೂಲಕ ನಮ್ಗೆ ಏನಾಯ್ತು, ಕುರಿಗಳು ಯಾರು, ತೋಳ ಏನು ಅಂತ ಒಂದು ಬೇರ್ಪಡನೆ ಆ ಸುಗ್ಗಿಯಲ್ಲಿ ಆಗ್ತಿರೋಂಥ ವಿಷಯವನ್ನ ನಾವ್ ಎಲ್ಲಿ ಮಾಡ್ಬೋದು, ಇಲ್ಲಿ ನಾವು ಗಮನಿಸಬಹುದು ಅಂತ ನೋಡ್ತೀವಿ ಅಲ್ವಾ. ಹಾಗೆ ಈ ಅಣಜಿ ವರ್ಗದವ್ರು ಏನಾಗಿರ್ತು ಅಂದ್ರೆ, ಅವ್ರದೇ ಆದಂತ ಒಂದು ಸಿದ್ಧಾಂತ. ಅದು ನಾವು ಸತ್ಯ ಗೊತ್ತಿಲ್ಲದೆ ಇರೋರು ನಮಗೂ ಗೊತ್ತಾಗಲ್ಲ. ಸತ್ಯ ಗೊತ್ತಾದ್ಮೇಲೆ ನಮ್ಗೆ ಗೊತ್ತಾಗೋದು, ಓ ಇದೆಲ್ಲ ವೇಷ ಅಂತ. ಇಲ್ಲಿವರೆಗೂ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಆ ರೀತಿ ಇದೆ. ಹಾಗಾಗಿ ಸರ್ ಇದೆ, ದೇವ್ರ ಏನ್ ಮಾಡೋದು, ಸತ್ಯದ ಮೂಲಕ ಇದನ್ನ ಡಿವೈಡ್ ಮಾಡಿದ್ರು ಅಂತ ವಿಷಯವನ್ನ ನೋಡ್ತೀವಿ. ಕಂಟಿನ್ಯೂ ಮಾಡೋಣ. ಈ ರೀತಿಯಲ್ಲಿ ಹೃದಯಗಳನ್ನು ಮತ್ತು ಉದ್ದೇಶ ಮುಂತಾದವುಗಳನ್ನು ನಿರ್ಣಯಿಸುವುದು ನಮ್ಮ ಶಕ್ತಿಗೆ ಮೀರಿದ್ದು ಮತ್ತು ಇದನ್ನು ನಾವು ಸಂಪೂರ್ಣವಾಗಿ ನಿವಾರಿಸಬೇಕೆಂದು ಕರ್ತನು ಆಜ್ಞಾಪಿಸಿದ್ದಾನೆ. ಈ ವಿಷಯವನ್ನು ಅನೇಕ ಪಂಥಗಳು ನೆರವೇರಿಸಲು ಪ್ರತ್ಯೇಕಿಸುವ ಪ್ರಯತ್ನ ಮಾಡುತ್ತಾ, ಗೋಧಿಯನ್ನು ಪರೀಕ್ಷಿಸುತ್ತಾ, ಅಣಜಿಯಿಂದ ಬೇರೆಯಾಗಿರಲು ಮನುಷ್ಯ ನಿರ್ಮಿತ ಅತಿ ಕಟ್ಟುನಿಟ್ಟಿನ ಪಂಥಗಳನ್ನು ಮಾಡಿಕೊಂಡು ಕ್ರೈಸ್ತ ಧರ್ಮ ಎಲ್ಲವನ್ನೂ ತೋರಿಕೆಯಲ್ಲಿ ಒಪ್ಪಿಕೊಳ್ಳುವ ಎಲ್ಲರ ನಂಬಿಕೆಯು ಅವರ ಅನೇಕ ತಪ್ಪಾದ ಅಳತೆಯಿಂದಾಗಿ ಸರಿಹೊಂದಲಿಲ್ಲ. ಆದಾಗ್ಯೂ ಈ ಎಲ್ಲ ವರ್ಗದವರು ಎಷ್ಟರ ಮಟ್ಟಿಗೆ ಅಸಫಲರಾಗಿದ್ದಾರೆ. ಅವರು ತಪ್ಪಾದ ಧರ್ಮಗ್ರಂಥದಲ್ಲಿ ಇಲ್ಲದ ಪ್ರಮಾಣಗಳು ಮತ್ತು ಸಿದ್ಧಾಂತಗಳು ನಿಜವಾಗಿಯೂ ವಿವಿಧ ಅಣಜಿಗಳನ್ನು ಅಭಿವೃದ್ಧಿಪಡಿಸಿವೆ ಮತ್ತು ಗೋಧಿಯನ್ನು ಗಂಟಲು ಇಸುಕುತ್ತಾ ಪ್ರತ್ಯೇಕಿಸಿಕೊಂಡಿವೆ. ಉದಾಹರಣೆಗೆ, ಕ್ರೈಸ್ತ ಸಭೆಯ ಸದಸ್ಯರಲ್ಲದವರಿಗೆ ನಿತ್ಯ ಯಾತನೆಯ ಸಿದ್ಧಾಂತ ಈಗ ಅದು ಹೆಚ್ಚುತ್ತಿರುವ ದಿನದ ಬೆಳಕಿನಲ್ಲಿ ಬಹಳವಾಗಿ ಸುಧಾರಿಸಿದ್ದರೂ ಈ ತಪ್ಪು ಎಂತಹ ಅಣಜಿಯ ಸಮೂಹವನ್ನೇ ಸೃಷ್ಟಿಸಿದೆ ಮತ್ತು ಯಾವ ರೀತಿಯಲ್ಲಿ ಗೋಧಿಯನ್ನು ಉಸಿರುಗಟ್ಟಿಸಿ ಕುರುಡರನ್ನಾಗಿ ಮಾಡಿ ದೇವರ ಗುಣಗಳನ್ನು ಮತ್ತು ಆತನ ಯೋಜನೆಯನ್ನು ಸರಿಯಾಗಿ ಗುರುತಿಸಲು ಅಡ್ಡಿಪಡಿಸುತ್ತಿವೆ. ಇಂದು ನಾವು ವಿವಿಧ ವರ್ಗಗಳು ದೇವರ ಸಮಾಲೋಚನೆಗಳನ್ನು ಅನುಸರಿಸದೆ ಗೋಧಿ ಮತ್ತು ಅಣಜಿಯನ್ನು, ಭಕ್ತರನ್ನು, ಸೋಗಿನವರನ್ನು ಒಟ್ಟಿಗೆ ಬೆಳೆಯಲು ಬಿಟ್ಟು ಪ್ರತ್ಯೇಕಿಸುವ ಪ್ರಯತ್ನ ಮಾಡದೆ ಇರುವ ತಪ್ಪನ್ನು ನಾವು ಕಾಣುತ್ತೇವೆ. ಎಲ್ಲ ವರ್ಗದಲ್ಲಿರುವ ಪ್ರಾಮಾಣಿಕ ವ್ಯಕ್ತಿಗಳು ತಮ್ಮ ವರ್ಗದಲ್ಲಿ ಅನೇಕ ಅಣಜಿಗಳಿವೆ. ಪ್ರಾಚಾರ್ಯರುಗಳು ತೋರಿಕೆಯವರಿದ್ದಾರೆ, ಭಕ್ತರುಗಳಲ್ಲ. ತಮ್ಮ ವರ್ಗದ ಹೊರಗೆ ಅನೇಕ ಭಕ್ತರುಗಳು ಇದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ಹೀಗಾಗಿ ಯಾವುದೇ ವರ್ಗವು ಇಂದು ತಮ್ಮ ವರ್ಗವು ಸಂಪೂರ್ಣ ಗೋಧಿಯಿಂದ ಕೂಡಿದೆ, ಅಣಜಿಯಿಂದ ಮುಕ್ತವಾಗಿದೆ ಎಂದು ಹೇಳಿಕೊಳ್ಳುವಂತಿಲ್ಲ. ಕ್ರಿಸ್ತಡೆಲ್ಫಿಯನ್ಸ್ ಮತ್ತು ಮುರ್ಮನ್ಸರನ್ನು ಹೊರತುಪಡಿಸಿ ಬೇರೆ ಯಾವುದೇ ಭೂಲೋಕದ ಸಂಸ್ಥೆಗಳಿಗೆ ನಮ್ಮಲ್ಲಿ ಎಲ್ಲರೂ ಗೋಧಿಗಳಾಗಿದ್ದಾರೆ ಎಂದು ಹೇಳಿಕೊಳ್ಳುವ ಎದೆಗಾರಿಕೆ ಇಲ್ಲ. ಹೀಗಾಗಿ ಅವುಗಳಿಗೆ ತಮ್ಮ ಸಂಸ್ಥೆಗಳ ವೇದಜ್ಞಾನದ ಬೇಲಿ ಮುಂತಾದವುಗಳಿಗೆ ಯಾವುದೇ ನೆಪವಿಲ್ಲ. ಅವರು ಅಣಜಿಯಿಂದ ಗೋಧಿಯನ್ನು ಪ್ರತ್ಯೇಕಿಸುವುದಿಲ್ಲ ಅಥವಾ ಕರ್ತನು ಗೊತ್ತುಪಡಿಸಿರುವ ವಿಧಾನದಂತೆ ಇದನ್ನು ಸುಗ್ಗಿಯ ಸಮಯದಲ್ಲಿ ಕಾರ್ಯಗತಗೊಳಿಸುವುದನ್ನು ಬಿಟ್ಟು ಬೇರೆ ಯಾವುದೂ ಸಂಪೂರ್ಣವಾಗಿ ಹಾಗೂ ಅಮೂಲಗ್ರಹವಾಗಿ ಈ ಹೃದಯಗಳ ಪ್ರತ್ಯೇಕತೆಯನ್ನು ಸಾಧ್ಯಾಂತವಾಗಿ ಜಾರಿಗೆ ತರಲು ಸಾಧ್ಯವಿಲ್ಲ. ಇದು ಕಾಲವು ಯಾವಾಗ ಸಮೀಪಿಸುತ್ತದೆ, ಪ್ರತ್ಯೇಕಿಸುವ ಸುಗ್ಗಿಯ ಸಮಯವು ಯಾವಾಗ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಅಗತ್ಯತೆಯನ್ನು ತೋರಿಸುತ್ತದೆ. ಮತ್ತು ನಮ್ಮ ಕರ್ತನು ತನ್ನ ವಾಗ್ದಾನಕ್ಕೆ ಕರೆಯಾಗಿ ನಮ್ಮನ್ನು ಅಂಧಕಾರದಲ್ಲಿ ಬಿಟ್ಟಿಲ್ಲ, ಆದರೆ ಈಗ ಯುಕ್ತವಾದ ಜ್ಞಾನವನ್ನು ಅದನ್ನು ಸ್ವೀಕರಿಸಲು ಸಿದ್ಧರಾದವರಿಗೆ ನೀಡುತ್ತಿದ್ದಾನೆ. ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನಿದ್ರಿಸುವವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರು ಆಗಿದ್ದೀರಷ್ಟೇ. 1 ಥೆಸಲೋನಿಕ 5:4-5. ಥ್ಯಾಂಕ್ ಯು ಸರ್. ಓಕೆ, ಸೊ ತುಂಬಾ ಲೆಂತ್ ಟಾಪಿಕ್, ಯಾಕಂದ್ರೆ ಫುಲ್ ಒಂದು ಪ್ಯಾರಾ ಇದೆ, ಅದಕ್ಕೆ ಓದಿಸ್ಬಿಟ್ಟಿದ್ದೆ. ಇಲ್ಲಿ ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸರ್ ಹಾಗೆ ನೋಡ್ಬೇಕಾರೆ
ಇಲ್ಲಿ ನಾವು ಒಂದು ವಿಷಯಗಳನ್ನ ಗಮನಿಸಬಹುದು. ಏನಪ್ಪಾ ಅಂದ್ರೆ ದೇವರ ಒಂದು ಆ ಸುಗ್ಗಿಯ ಒಂದು ವಿಷಯವನ್ನ ದೇವರು ಎಷ್ಟು ಜ್ಞಾನವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ದೇವರ ಯೋಜನೆ ಅರ್ಥ ಮಾಡ್ಕೊಂಡಾಗ ದೇವರ ಅದ್ಭುತ ವಿಷಯಗಳನ್ನ ಎಷ್ಟು ನಾವು ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬಹುದು ಅಂತ ನೋಡ್ಬಹುದು. ಯಾಕಂದ್ರೆ ನೋಡ್ರಿ, ದೇವರು ಅದನ್ನ ಯಾವ ರೀತಿ ಗೋಧಿ ಮತ್ತೆ ಹಣೆಜಿನ ಒಟ್ಟಿಗೆ ಬೆಳೆಯಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ನಮಗೆ ನಿಜವಾದ ಒಂದು ವ್ಯವಸಾಯ ವಿಷಯನ ತಗೊಂಡಾಗ ಬೇರೆ ರೀತಿ ಇರ್ಬೋದು. ಆದ್ರೆ ದೇವರ ಯೋಜನೆಯಲ್ಲಿ ದೇವ್ರೇನ್ ಮಾಡಿದ್ರು, ಹೆಸರು ಕ್ರೈಸ್ತರನ್ನ ಎಲ್ಲಿ ಕೂಡ ನಿಷೇಧ ಮಾಡದೆ, ಅವ್ರಿಗೆ ಅಡ್ಡಿ ಮಾಡದೆ ಅವ್ರನ್ನ ಬೆಲೆಗೆ ಬಿಟ್ಟಿದ್ದಾರೆ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣವಿತ್ತು ಅಲ್ವಾ. ಹಾಗಾಗಿ ದೇವ್ರೇನ್ ಮಾಡಿದ್ರು, ಈ ಎಲ್ಲವನ್ನ ಒಟ್ಟಿಗೆ ನೋಡಿ. ಈಗ ಬಾಬಿಲ್ ಗೋಪುರವನ್ನ ದೇವ್ರು ಕಟ್ಟಿರ್ಬೇಕಾದ್ರೆ ಆ ಬಾಬಿಲ್ ಗೋಪುರನ ಕಟ್ಬೇಕಾದ್ರೆ ಅದನ್ನ ತಡೆಯಲ್ಲ, ಕಟ್ಟಿ ಎಲ್ಲಾ ಮುಗಿಸಿ ಇನಾಗ್ರೇಷನ್ ಮಾಡ್ತಾರೆ ನೋಡ್ರಿ. ಆ ಒಂದು ನಾವು ಇದ್ರಲ್ಲಿ ನೋಡ್ತೀವಲ್ಲ ಆದಿಕಾಂಡದಲ್ಲಿ, ಅವಾಗ ಏನ್ ಮಾಡ್ತಾರೆ, ದೇವ್ರು ಬಂದು ಭಾಷೆಗಳನ್ನ ತಾರುಮಾರು ಮಾಡ್ತಾರೆ ಅಲ್ವಾ. ಹಾಗೆ ದೇವ್ರೇನ್ ಮಾಡ್ತಾರೆ, ಈ ಅಣಜಿಗಳನ್ನ ಬೆಳೆಯಕ್ಕೆ ಬಿಟ್ಟಿದ್ದಾರೆ ನೋಡ್ರಿ. ಸುಮಾರು 2000 ವರ್ಷಗಳಿಂದ ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅವರ ಒಂದು ಗುಣಗಳು ತಗೊಂಡಾಗ ಅಂದ್ರೆ ಅವರೆಲ್ಲ ಒಂದು ವಿಷಯಗಳೇನಪ್ಪಾ ಅಂದ್ರೆ ದೇವರ ಬೋಧನೆಗಳೇ ಅನುಸಾರವಾಗಿರ್ಲಿಲ್ಲ, ಎಲ್ಲ ಕೂಡ ಮನುಷ್ಯ ಮಾತ್ರದಿಂದ ಉಂಟಾದಂತಹ ಬೋಧನೆಗಳೇ ಆಗಿತ್ತು. ಎಷ್ಟರ ಮಟ್ಟಿಗೆ ಅದು ಮನುಷ್ಯರಿಂದ ಉಂಟಾದ ಬೋಧನೆಗಳ ಮುಟ್ಟಿ ನಾವು 52 ಬೇಸಿಕ್ ಕ್ಲಾಸ್ ಕೇಳಿದಾಗ ನಿಮ್ಗೆ ಗೊತ್ತಿರ್ಬೇಕು ತಾನೆ. ನೋಡ್ರಿ, ಒಂದು ಟ್ರಿನಿಟಿ ತಗೊಳ್ರಿ, ಎಷ್ಟು ಅಷ್ಟ ಆಗಿದೆ. ದೇವ್ರ ಬಗ್ಗೆ ಇದ್ದಂತ ವಿಷಯನೇ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲ ಬೈಬಲ್ ತಾನೆ ಓದಿದ್ದಾರೆ, ಬೈಬಲ್ ಇಂದ ನಮ್ಗೆ ಕರೆಕ್ಟ್ ಆಗಿ ಬೋಧನೆ ಕೊಟ್ಟಿರ್ಬೇಕು ತಾನೆ. ಆದ್ರೆ ಅವ್ರೇನ್ ಮಾಡಿಲ್ಲ, ಅಷ್ಟು ತಪ್ಪಾದ ವಿಷಯಗಳನ್ನ ಫಾಲೋ ಮಾಡ್ತಾ ಇದಾರೆ. ನರಕ ತಗೊಳ್ರಿ, ಆತ್ಮ ತಗೊಳ್ರಿ, ಈ ರೀತಿ ಎಲ್ಲ ತಗೊಂಡಾಗ ಕೂಡ ಏನಾಗುತ್ತೆ ಅಂದ್ರೆ ಎಲ್ಲ ವಿಚಾರಗಳನ್ನ ಕೂಡ ತಪ್ಪಾಗಿ ತಪ್ಪಾದ ವಿಷಯಗಳನ್ನ ಹೇಳೋದ್ರಲ್ಲಿ ಏನ್ ಮಾಡಿದ್ರೆ ಒಂದು ಒಂದು ದೊಡ್ಡ ಒಂದು ಸಿಸ್ಟಮ್ ನ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಇವತ್ತು 750 ಡೆನಾಮಿನೇಷನ್ ಅಂತ ನಾವು ಕರಿತೀವಿ. 750 ಡೆನಾಮಿನೇಷನ್ 750 ವಿಧವಾದ ಜನರಿದ್ದಾರೆ. ಒಬ್ಬೊಬ್ರು ಏನಾಗಿದ್ದಾರೆ, ಒಂದೊಂದು ನಂಬಿಕೆಯಲ್ಲಿದ್ದಾರೆ. ಹಾಗಾಗಿ ಸತ್ಯವನ್ನ ಎತ್ತಿ ಹಿಡಿಯೋದ್ರಲ್ಲಿ ಇವ್ರು ಫೇಲರ್ ಆಗ್ಬಿಟ್ರು ಅಲ್ಲಿ ಅಲ್ವಾ. ಈ ಸತ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಇವ್ರು ಫೇಲರ್ ಆಗಿ, ಅದಕ್ಕೆ ದೇವ್ರು ಮಾತಾಡ್ಬೇಕ್ರೆ ಏನಂತ ಮಾತಾಡ್ತಾರೆ ಅಂದ್ರೆ, ನಿಮ್ಮನ್ನ ವಾಂತಿ ಮಾಡ್ಬಿಟ್ಟಿದ್ರ ಅಂತ ಹೇಳ್ತಾರೆ. ನೀವು ಬೆಚ್ಚಗೂ ಇಲ್ಲ ತನ್ನಗೂ ಇಲ್ಲ ಅಂತ ಹೇಳ್ತಾರೆ. ಹೆಸರು ಕ್ರೈಸ್ತ ಸಿಸ್ಟಮ್ ನ ಸಂಪೂರ್ಣವಾಗಿ ದೇವ್ರು ಏನ್ ಮಾಡಿದ್ದಾರೆ, ಅವ್ರನ್ನ ರಿಜೆಕ್ಟ್ ಮಾಡಿದ್ರ ಅಂತ ವಿಷಯವನ್ನ ನೋಡ್ತೀವಿ. ಹಾಗಾಗಿ ಏನಪ್ಪಾ ಅಂದ್ರೆ ಈ ಒಂದು ಅಣಜಿ ವರ್ಗದವರು ಯಾವ ರೀತಿ ಅವರು ಬೆಳೀತಾ ಇದಾರೆ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಸರ್ವಸರೇ ಅವರ ಗುಣಗಳು, ಅವರ ವಿಷಯಗಳು ಸೂಕ್ಷ್ಮವಾಗಿ ಸತ್ಯವನ್ನ ತಿಳಿದಿರಂತ ಯಾವುದೇ ವ್ಯಕ್ತಿಯಿಂದ ಕಂಡುಹಿಡಿಯಕ್ಕೆ ಆಗದೇ ಇಲ್ಲ. ನೀವಾಗ್ಲಿ ನಾನಾಗ್ಲಿ ಸತ್ಯ ನಿಮ್ಗೂ ನಮಗೂ ಸತ್ಯ ಇಲ್ಲಿವರೆಗೂ ಗೊತ್ತಿಲ್ಲದೆ ಇದ್ರೆ ಅವರಲ್ಲಿರುವಂತ ತಪ್ಪುಗಳನ್ನ ಕಂಡುಹಿಡಿಯಕ್ ಆಗಲ್ಲ. ಸತ್ಯ ಮಾತ್ರ ಏನ್ ಮಾಡುತ್ತೆ, ಆ ಒಂದು ವಿಷಯವನ್ನ ನಮಗೆ ತೋರಿಸ್ಕೊಡುತ್ತೆ ಅಲ್ವಾ. ಹಾಗಾಗಿ ಆ ಒಂದು ಸಿಸ್ಟಮ್ ಅಲ್ಲಿ ನೋಡ್ಬೇಕಾದ್ರೆ ಇನ್ನು ನಾವು ಕೆಲವೊಂದು ವಿಷಯವನ್ನ ನೋಡ್ಬಹುದು. ಇದ್ರಲ್ಲಿ ಬ್ರದರ್ ಒಂದು 2 ವಿಷಯವನ್ನ ಮಾತಾಡ್ತಾರೆ. ಏನಪ್ಪಾ ಅಂದ್ರೆ ಕ್ರಿಸ್ಟಡೆಲ್ಫಿಯನ್ ಮತ್ತು ಮಾರ್ಮೋನ್ಸ್ ಅನ್ನುವಂತ ವಿಷಯ ಮಾತಾಡ್ತಾರೆ. ನೀವು ಈ ಬಗ್ಗೆ ಕೇಳಿದ್ರೇನೋ ಗೊತ್ತಿಲ್ಲ. ಕ್ರಿಸ್ಟಡೆಲ್ಫಿಯನ್ಸ್ ಅಂದ್ರೆ ಏನಂತ ಕೇಳಿದ್ರ ನೀವು? ಯಾರಿಗಾದ್ರೂ ಐಡಿಯಾ ಇದೆ ಯಾರು ಅಂದ್ಬಿಟ್ಟವ್ರು? ಅವರ ಏನಾದ್ರು ಒಂದು ಬೋಧನೆ ಹೇಳಕ್ಕಾಗುತ್ತಾ? ನಾಲೆಜ್ ಇದೆಯಾ? ಗೊತ್ತಿದ್ಯಾ? ಕ್ರಿಸ್ಟಡೆಲ್ಫಿಯನ್ಸ್. ಓಕೆ, ಕ್ರಿಸ್ಟಡೆಲ್ಫಿಯನ್ಸ್ ಅನ್ನೋರು ಎಸ್ ಗೊತ್ತಿಲ್ಲ ಸ್ವಲ್ಪ ಏನು ಗೊತ್ತಿಲ್ಲ ಹೇಳಿ. ಓಕೆ ಓಕೆ ಕ್ರಿಸ್ಟಡೆಲ್ಫಿಯನ್ಸ್ ಅನ್ನೋರು ಆಕ್ಚುಲಿ ಏನಪ್ಪಾ ಅಂದ್ರೆ ಅವ್ರ ಹಲವಾರು ಬೋಧನೆಗಳಿದೆ. ಅದ್ರಲ್ಲಿ ತುಂಬಾ ಮುಖ್ಯವಾದ ಬೋಧನೆ ಏನಪ್ಪಾ ಅಂದ್ರೆ ಸೈತಾನನೇ ಇಲ್ಲ ಅಂತ ಹೇಳೋರು. ಸೈತಾನ ಅನ್ನೋ ಒಂದು ಸೃಷ್ಟಿನೇ ಇಲ್ಲ. ನಿಮ್ಮ ಥಾಟ್ಸೇ ಸೈತಾನ್. ನೀವು ತಪ್ಪಾಗಿ ಯೋಚನೆ ಮಾಡಿದ್ರೆ ಸೈತಾನ್, ಇಲ್ಲಾಂದ್ರೆ ಇಲ್ಲ. ಸೈತಾನ ಅನ್ನುವಂತ ಒಂದು ಸೃಷ್ಟಿನೇ ದೇವ್ರು ಮಾಡ್ಲೇ ಇಲ್ಲ. ನಮ್ಮ ಆಲೋಚನೆಗಳೇ, ತಪ್ಪಾದ ಆಲೋಚನೆಗಳೇ ಸೈತಾನ್. ನೋಡ್ರಿ, ಅಲ್ಲಿ ಬೈಬಲ್ ಅಲ್ಲಿ ದೇವರು ಪೇತ್ರನ ಗದರಿಸ್ತಾರೆ. ಅವನ ಥಾಟ್ಸ್ ನ ಗದರಿಸಿದ್ರು, ಪೇತ್ರನ ಗದರಿಸ್ಬೇಕಾದ್ರೆ. ಆಮೇಲೆ ಅದೇ ಪೇತ್ರನ ಅಪ್ರಿಶಿಯೇಟ್ ಮಾಡ್ತಾರೆ, ಅವನು ಒಳ್ಳೆ ಥಾಟ್ಸ್ ನ ಅಪ್ರಿಶಿಯೇಟ್ ಮಾಡಿದ್ರು. ಸೈತಾನ ದೇವ್ರು ಉಂಟು ಮಾಡ್ಲಿಲ್ಲ, ಸೈತಾನ ಇಲ್ವೇ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇವರ ಬೋಧನೆಯಲ್ಲಿ ತುಂಬಾ ಇದು ಮುಖ್ಯವಾದಂತ ಬೋಧನೆ. ಈ ಮರ್ಮನ್ಸ್ ಯಾರಪ್ಪ ಇದು ಅಂತ ನೋಡಿದಾಗ, ಈ ಮರ್ಮನ್ಸ್ ನ ಚರ್ಚ್ ಆಫ್ ಲೇಟರ್ ಡೇ ಸೈನ್ಸ್ ಅಂತಾನು ಕರೀತಾರೆ. ಅಂದ್ರೆ ಇವರಲ್ಲಿ ಇನ್ನೊಂದು ಬೈಬಲ್ ಇದೆ, ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟ್ಮೆಂಟ್ ಬಿಟ್ಟು ಇನ್ನೊಂದೊಂದು ಮರ್ಮನ್ಸ್ ಬೈಬಲ್ ಒಂದಿದೆ ಅಲ್ವಾ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಲವಾರು ಕಥೆಗಳು ಅದ್ರಲ್ಲಿ ಇದ್ ಮಾಡ್ತಾರೆ. ಆ ಮರ್ಮನ್ಸ್ ಅನ್ನೋರು ಏನಪ್ಪಾ ಅಂದ್ರೆ ಅದ್ರಲ್ಲಿ ಒಂದು ವ್ಯಕ್ತಿ ಇದ್ರೆ, ಆ ವ್ಯಕ್ತಿ ಕೂಡ ಚೆನ್ನಾಗಿದೆ. ಆ ವ್ಯಕ್ತಿ ಅದನ್ನ ಆ ಫೌಂಡರೇ ಅದಕ್ಕೆ ಎಲಿಯಾ ಅಂತ ಕರೀತಾರೆ. ಅವ್ರಿಗೆ ಬರ್ಬೇಕಾದ ಎಲಿಯಾ ಇದ್ರಲ್ವಾ, ನಮ್ಮ ಫೌಂಡ್ರೇ ಇವರೇ, ಇದು ಅಬ್ರಾಮ್ ಅಂತ ಏನೋ ಇದೆ ಅವರಿಗೆ. ಅವರೇ ಈ ಒಂದು ಇದಕ್ಕೆ ಫೌಂಡರ್ ಅಂತ ಏನ್ ಮಾಡ್ತಾರೆ ಕರೀತಾರೆ, ಮರ್ಮನ್ಸ್. ಮತ್ತೆ ಇವರ ಬೋಧನೆಗಳು ಏನಪ್ಪಾ ಅಂದ್ರೆ, ಈ ದೇವದರ್ಶನ ಗುಡಾರದಲ್ಲಿ
ಮಹಾಯಾಜಕನ ಹತ್ರ ದೇವ್ರು ಮಾತಾಡ್ತಿದ್ರು. ಅವ್ರ ಹತ್ರ ಒಂದು ಕಲ್ಲಿತ್ತು. ಆ ಕಲ್ಲು ಹೆಸರೇನು ಗೊತ್ತಾ ನಿಮ್ಗೆ? 2 ಕಲ್ಲಿತ್ತು. ಬೈಬಲ್ ಓದಿದೀವಿ ನಾವು. ಮಹಾಯಾಜಕನ ಎಪೋದಲ್ಲಿ ಅಂದ್ರೆ ಅವರ ವಸ್ತ್ರಗಳಲ್ಲಿ ಇತ್ತದು. ಗೊತ್ತಿದ್ಯಾ? ಏನಂತಾರೆ ಗೊತ್ತಾ ಅದಕ್ಕೆ? ಊರಿಮ್ ಮತ್ತೆ ತುಮ್ಮಿಮ್ ಅಂತಾರೆ. ಓದಿದಿರಾ? ಹಾ ಬ್ರದರ್, ಉರಿಮ್ ತುಮಿಮ್ ಅಂತ. ಇದು ಮಲಗಡೆ ನಮ್ಗೆ ಸಿಕ್ತು. ಜೊತೆ- ಇದು ನಮ್ಗೆ ಸಿಕ್ತು. ಇದ್ರ ಮೂಲಕ ಹಲವಾರು ಸತ್ಯಗಳನ್ನ ದೇವ್ರು ಪ್ರಕಟಣೆ ಮಾಡಿದ್ದಾರೆ. ನನಗೆ ಸಿಕ್ಕಿದೆ, ನಾನು ಬರ್ದಿದ್ದೀನಿ. ಇನ್ನೊಂದು ಬೈಬಲ್ ಇದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅದೇ ಬೈಬಲ್ ಕನೆಕ್ಟ್ ಮಾಡಿ ಈ ಬೈಬಲ್ ಬರೀತಾರೆ ಅವರು. ಅದು ಕೂಡ ಒಂದು ದೊಡ್ಡ ನ್ಯೂ ಟೆಸ್ಟ್ಮೆಂಟ್ ಟೈಪ್ ಅಲ್ಲಿ ಬುಕ್ ಇದೆ. ಮರ್ಮತ್ಸ್ ಬೋಧನೆ ಎಲ್ಲ ಕೇಳ್ಕೊಂಬಿಟ್ರೆ ನೀವು ಯಾವ ರೀತಿ ಇರುತ್ತೆ ಅಂದ್ರೆ, ತಂದೆ ದೇವರಿಗೆ ಮ್ಯಾರೇಜ್ ಆಯ್ತು, ಅವರಿಗೆ ಮ್ಯಾರೇಜ್ ಆಗಿ ಅವ್ರಿಗೆ ಹುಟ್ಟಿದಂತ ಮಗು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಕೂಡ ತುಂಬಾ ಮುಂದುವರೆದು ದೇವಸ್ಥಾನಕ್ಕೆ ಹೋಗ್ಬಿಟ್ರು. ನಾವು ಕೂಡ ಡೆವಲಪ್ ಆಗಿ ದೇವರ ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ರೀತಿಯಲ್ಲಿ ಬೋಧನೆ ಇರುತ್ತೆ. ಅಷ್ಟು ಒಂದು ಒಳಸಾದಂತ ಒಂದು ಬೋಧನೆಗಳು. ಹಾಗಾಗಿ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ವಿಷಯಗಳಲ್ಲಿ, ತುಂಬಾ ಜಾಗರೂಕತೆಯಿಂದ ಇರ್ಬೇಕು. ಯಾಕಂದ್ರೆ ಈ ಎಲ್ಲವರು ಕ್ರೈಸ್ತರು ನಾವ್ ಏನ್ ಮಾಡ್ತೀವಿ, ಈ ಹಣಜ್ಜಿ ಅಂದ್ರೆ ಈ ಕ್ರಿಶ್ಚಿಯನ್ ಡೆಲ್ಫಿಯನ್ಸ್ ಮತ್ತೆ ಮೆರ್ಮನ್ಸ್ ಏನ್ ಮಾಡ್ತಾರೆ, ಅವ್ರನ್ನ ಗೋಧಿಗಳಂತ ಕರ್ಕೊಳ್ತಾರೆ. ಬಟ್ ಯಾವುದೇ ಕ್ರೈಸ್ತ ಧರ್ಮದವ್ರು ಏನ್ ಮಾಡಲ್ಲ ಅಂದ್ರೆ ಅಷ್ಟು ಎದೆಗಾರಿಕೆ ಇಲ್ಲ, ನಾವು ಗೋಧಿಗಳಂತ ಕರ್ಕೊಳಕ್ಕೆ. ಅವ್ರಿಗೆ ಗೊತ್ತು ನಾವು ಗೋಧಿಗಳು ಆಗಕ್ ಸಾಧ್ಯತೆ ಇಲ್ಲ ಅಂದ್ಬಿಟ್ಟು. ಆದ್ರೆ ಈ 2 ಪಂಗಡದವರು ಗೋಧಿಗಳಂತ ಏನ್ ಮಾಡ್ತಾರೆ, ಕರೀತಾರೆ ಅಲ್ವಾ? ತಮ್ಮನ್ನ ಗೋಧಿಗಳಂತ ಕರ್ಕೊಳ್ಳುವಂತ ಒಂದು ಸಂಸ್ಥೆಗಳಿದೆಲ್ಲ, ಇದೆಲ್ಲ ಈಗ ಲೇಟೆಸ್ಟ್ ಆಗಿ ಉಟ್ಕೊಂಡಿದ್ದು ಅಂತ ಒಂದು ಕ್ರೈಸ್ತ ಪಂಗಡಗಳು. ಅಷ್ಟರ ಮಟ್ಟಿಗೆ ನಿಮ್ಗೆ ಇಲ್ಲಿ ನಿಮ್ಮ ಅಲ್ಲಿ ಆ ಕಡೆ ಎಲ್ಲ ಅಷ್ಟಾಗಿಲ್ಲ. ಬಟ್ ಸಿಟಿ ಕಡೆ ನಮ್ಮ ಬೆಂಗಳೂರಲ್ಲೆಲ್ಲ ನೋಡ್ಬೇಕಾದ್ರೆ ಕ್ರಿಸ್ಟಿಯನ್ ಚರ್ಚ್ ಇದೆ, ಮೆರ್ಮೋಸ್ ಚರ್ಚ್ ಇದೆ. ದೊಡ್ಡದಾಗಿ ಅವ್ರು ಕಟ್ಕೊಂಡು ಅವ್ರದೇ ಅಂತ ಆಚಾರ ವಿಚಾರಗಳನ್ನ ಫಾಲೋ ಮಾಡ್ತಾರೆ. ತುಂಬಾ ಡೇಂಜರಸ್ ಈ ಕಡೆ ಎಲ್ಲ. ತುಂಬಾ ಅದರ ಒಂದು ಕಮ್ಯುನಿಟಿ ತುಂಬಾ ದೊಡ್ಡದಾಗಿರುತ್ತೆ ಸಿಟಿಯಲ್ಲಿ. ಹಾಗಾಗಿ ದೇವ್ರ ಮಕ್ಳು ಏನಪ್ಪಾ ಅಂದ್ರೆ ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಇಲ್ಲಿ ಇಷ್ಟರ ಮಟ್ಟಿಗೆ ಏನಾಗಿದೆ ಅಂದ್ರೆ ಈ ಒಂದು ಕುರುಡುತನ ಅಂದ್ರೆ ಯಾವ ರೀತಿ ಹೇಳ್ಬೋದು ಅಂದ್ರೆ, ಅವರಿಗೆ ಗೋಧಿಗಳು ಯಾರಂತನೋ ಗೊತ್ತಿಲ್ಲ, ನಾವು ಗೋಧಿಗಳಂತ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಕರೆಕ್ಟಾ? ಹಣಜಿಗಳನ್ನ ಕೈ ಹಿಡಿಯಕ್ ಆಗ್ತಾ ಇಲ್ಲ, ನಾವೇ ಹಣಜಿಗಳಂತ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಅಷ್ಟ್ರ ಮಟ್ಟಿಗೆ ಒಂದು ಕುರುಡುತನ ಅಲ್ವಾ? ಹಾಗಾಗಿ ನೋಡ್ಬೇಕಾದ್ರೆ ಇವರ ಎಲ್ಲ ಒಂದು ವಿಷಯಗಳು ಹೇಗಿದೆ ಅಂತ ನೋಡಿದ್ರೆ, ಒಂದು ತಪ್ಪಾದ ಬೋಧನೆಗಳ ಮೇಲೆ ಒಂದು ಹಾಗೆ ಸುತ್ತುವರಿಯಲ್ಪಟ್ಟಿದೆ. ಅದು 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 ಆ ಒಂದು ಫೌಂಡೇಶನ್, ಅದು ಅಸ್ಥಿವಾರವೇ ಒಂದು ತಪ್ಪಾದ ಬೋಧನೆಗಳ ಮೇಲೆ ನಿರ್ಮಿತವಾಗಿದೆ. ಈ ತಪ್ಪಾದ ಬೋಧನೆಗಳ ಮೇಲೆ ನಿರ್ಮಿತವಾಗಿರೋದ್ರಿಂದ ದೇವರ ಸತ್ಯವೇದ ವಾಕ್ಯ ಯಾವ ರೀತಿ ಇದೆ ಗೊತ್ತಾ, ಈ ಫೌಂಡೇಶನ್ಗೆ ಕೈ ಆಗ್ತಾ ಇದೆ. ಅದಕ್ಕೆ ಅವರ ಒಂದು ಈ ಸಿಸ್ಟಮ್ ಅಲ್ಲಿ ಅಲಗಾಡುತ್ತಿರೋದು. ಈ ಸುಗ್ಗಿಯ ಕಾಲ ಅಂತ ಹೇಳಿದಾಗ, ಸುಗ್ಗಿಯ ಕಾಲ ಏನನ್ನ ಸೂಚಿತ ಅಂದ್ರೆ, ಅವ್ರು ಕಟ್ಟಿದಂತಹ ಬಿಲ್ಡಿಂಗ್ ಆ ಫೌಂಡೇಶನ್ಗೆ ಕೈ ಹಾಕುತ್ತೆ ಸತ್ಯ. ಅದೇ ಸುಳ್ಳು, ನೀವು ಹಾಕಿದಂತ ಫೌಂಡೇಶನ್ ಸುಳ್ಳು ಅಂತ ಹೇಳಿದಾಗ ಆ ಇಡೀ ಸಿಸ್ಟಮ್ ಅಲ್ಲಾಡುವಂತ ಒಂದು ವ್ಯವಸ್ಥೆನೆ ಸುಗ್ಗಿಯ ಕಾಲ. ಗೋಧಿ ಹಣಜಿಗಳನ್ನ ಸುಟ್ಟು ಬೆಂಕಿಯಲ್ಲಿ ಹಾಕುವಂತ ಒಂದು ವಿಷಯ ಏನಾಗುತ್ತೆ ಬರುತ್ತೆ ಅಂತ ನೋಡ್ತೀವಿ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಇದೆಲ್ಲ ವಿಷಯಗಳನ್ನ ಏನ್ ಮಾಡ್ತಾರೆ, ಹೊರಡೆ ತರುವಂತ ಒಂದು ಕಾಲವೇ ಸುಗ್ಗಿಯ ಕಾಲ. ನಿಜ ಮತ್ತೆ ಸುಳ್ಳು ಯಾವುದು ತೋರಿಕೆಗೆ ಗೋಧಿಗಳಂತ ಇತ್ತು, ಯಾವುದು ನಿಜವಾದ ಒಂದು ಗೋಧಿಗಿತ್ತು, ಇದನ್ನೆಲ್ಲವನ್ನ ಪ್ರತ್ಯೇಕಿಸುವ ಒಂದು ಸಮಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಅಲ್ವಾ ಬಂದೇನ್ ಮಾಡ್ತಾರೆ, ಆ ಒಂದು ಸಮಯದಲ್ಲಿ ನಿಜ ಏನಂತ ಇಡೀ ಲೋಕಕ್ಕೆ ತೋರ್ಸ್ಕೊಡ್ತಾರೆ ಅಲ್ವಾ? ಈ ಅಂಧಕಾರದಲ್ಲಿರುವಂತ ಜನರಿಗೆ ಆ ಬೆಳಕನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ಆ ಬೆಳಕಿನ ಮೂಲಕ ನಿಜವಾದ ದೇವ್ರ ಮಕ್ಕಳು ಸತ್ಯ ಯಾವ್ದಂತ ಕಂಡಿತಾರೆ. ಆದ್ರೆ ಅದಕ್ಕೆ ನೋಡ್ಬೇಕಾದ್ರೆ ನೋಡಿ, ಆ ಬರುವಿಕೆ ತಗೊಂಡಾಗ ಇಡೀ ಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ ಹೇಗಿದೆ, ಅದೊಂದು ಕಳ್ಳನ ಬಂದ ಹಾಗೆ ಇದೆ. ಕಳ್ಳ ಬಂದ್ರೆ ನಾವು ನಿದ್ದೆ ಮಾಡ್ತಾ ಇದ್ರೆ, ಇಲ್ಲವೇ ನಾವೆಲ್ಲ ಹೋಗಿದ್ರೆ ಕಳ್ಳ ಯಾವಾಗ್ಲೂ ಏನ್ ಮಾಡಲ್ಲ, ಡೋಲ್ ಹೊಡ್ಕೊಂಡು ಡಂಗುರ ಸರ್ಕೊಂಡು ಬರ್ತಾ ಇದೀನಿ ನಿಮ್ ಮನೆಗೆ ಬರ್ತಾ ಇದೀನಿ, ಆಸ್ತಿ ನಿಮ್ಮ ಒಡವೆಗಳನ್ನ ತಗೊಂಡ್ ಹೋಗ್ತೀನಿ ಅಂತ ಯಾವಾಗ್ಲೂ ಹೇಳಲ್ಲ. ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ಆಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸರಸರ ನಿದ್ದೆ ಮಾಡೋರು ಎಲ್ರಿಗೂ ಏನಾಗುತ್ತೆ, ಆತನ ಬರುವಿಕೆ ಗೊತ್ತಾಗಲ್ಲ. ಇವತ್ತು ದೇವ್ರ ಮಕ್ಕಳು ದೇವರ ಸತ್ಯದ ಪ್ರಕಾರವಾಗಿ ನಾವು ಎಚ್ಚರವಾಗಿದ್ದೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ಕರ್ತನಾಗಿ ಬಂದಿರೋದು ಮಾತ್ರವಲ್ಲ, ಆತನ ಸುಗ್ಗಿ ಕಾರ್ಯವನ್ನು ಕೂಡ ಕೈಯಲ್ಲಿ ಕುಡುಗೋಲನ್ನ ಇಟ್ಕೊಂಡು ಬಂದಿದ್ದಾನೆ ಅನ್ನೋ ವಿಷಯವನ್ನು ಕೂಡ ನಾವು ನೋಡ್ತೀವಿ. ಅದನ್ನ ನಾವು ಓದ್ಬೇಕಾದ್ರೆ 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 4ರಿಂದ 5ನೇ ವಾಕ್ಯ ಓದೋಣ. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 4ರಿಂದ 5. ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ,
ನೀವು ಕತ್ತಲೆಯಲ್ಲಿ ಇರುವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರೂ ಅಲ್ಲ. ಅಲ್ವಾ? ಆ ದಿನವೂ ನಮ್ಮ ಮೇಲೆ ಬರೋದಕ್ಕೆ ನಾವು ಯಾವ ರೀತಿ ಇಲ್ಲ, ನಾವು ಕತ್ತಲೆಯಲ್ಲಿಲ್ಲ, ನಾವು ಬೆಳಕಿನ ಮಕ್ಕಳಾಗಿದ್ದೀವಿ. ದೇವ್ರ ಮಕ್ಕಳು ಬೆಳಕಿನ ಮಕ್ಕಳು ಅಂತ ಹೇಳಿದಾಗ ಏನಪ್ಪಾ ಅದು ಬೆಳಕಿನ ಮಕ್ಕಳು ಅಂದ್ರೆ, ದೇವರು ನಮ್ಮ ಕಣ್ಣುಗಳನ್ನ ತೆರೆದು ಸತ್ಯವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಸತ್ಯ ನಮ್ಗೆ ಏನಾಗಿದೆ ಇವತ್ತು. ಅದಕ್ಕೆ ದೇವ್ರ ಮಕ್ಕಳು, ಸತ್ಯದಲ್ಲಿ ಗೊಂದಲ ಬೇಡ, ಓಕೆನಾ? ದೇವ್ರು ನಿಮ್ಗೆ ದೇವ್ರ ಹತ್ರ ಕೇಳಿ, ಒಂದ್ ವೇಳೆ ದೇವ್ರೆ ನಿಮ್ಗೆ ಬೇಸಿಕ್ ಕ್ಲಾಸ್ ಇರ್ಬೋದು, ಈ ಸಬ್ಜೆಕ್ಟ್ ಇರ್ಬೋದು, ನಂಗೆ ಕ್ಲಿಯರ್ ಆಗಿ ಅರ್ಥವಾಗಿಲ್ಲ ಅಂತ ಪ್ರಾರ್ಥನೆ ಮಾಡಿ, ದೇವ್ರು ಜ್ಞಾನ ಕೊಡ್ತಾರೆ. ಕರೆಕ್ಟಾ? ಯೋಚನೆ ಮಾಡ್ರಿ. ದೇವ್ರು ಆಗಿನ ಕಾಲದಲ್ಲಿ ಎಲ್ರಿಗೂ ಭಾಷೆನ ಕೊಟ್ರು. ಭಾಷೆ ನಾವೇನ್ ಕಲ್ತಿಲ್ಲ, ಆದಾಮ್ ಭಾಷೆ ಕಲ್ತಿದ್ರು. ಆದಾಮ್ಗೂ ಭಾಷೆ ದೇವರೇ ಕೊಟ್ಟಿದ್ರು. ಆ ಭಾಷೆನೂ ತಾರು ಮಾಡ್ಬಿಟ್ರು ಬಾಬೆಲ್ ಪಟ್ಟಣದಲ್ಲಿ. ಅದೇ ಒಂದು ಭಾಷೆನ ಬೆಂದಗೋಸ್ತ ದಿನದಲ್ಲಿ ಏನ್ ಮಾಡಿದ್ರು, ಪಂಚಶತಮ ದಿನದಲ್ಲಿ ಎಲ್ರಿಗೂ ಬೇರೆ ಬೇರೆ ಭಾಷೆ ಮಾತಾಡೋಂತ ಗಿಫ್ಟ್ ಕೊಟ್ರು. ಆ ಭಾಷೆ ಮಾತಾಡೋ ಕೆಲವೊಂದು ಟೈಮಲ್ಲಿ ಆ ಭಾಷೆ ಬಗ್ಗೆ ನಾಲೆಜ್ ಇಲ್ದೇ ಇರ್ಬೋದು. ಏನಕ್ಕೆ ವಿಷಯ ಹೇಳ್ತಾ ಇದೀನಿ ಅಂದ್ರೆ, ಇಷ್ಟೆಲ್ಲಾ ವಿಷಯನ ದೇವ್ರು ಕೊಡುವಂತ ಇರ್ಬೇಕಾದ್ರೆ ದೇವರಲ್ಲಿ ಜ್ಞಾನ ಕೇಳಿದಾಗ ಕೊಡಲ್ವಾ? ಖಂಡಿತ ಕೊಡ್ತಾರೆ. ನಾವು ಕೇಳ್ತಾ ಇಲ್ಲ ಅಷ್ಟೇ. ಯಾಕೆ ವಿಚಾರಣೆ ಹೇಳಕ್ಕೆ ಹೊಟ್ಟಿದೀನಿ ಅಂದ್ರೆ, ಕ್ರಿಸ್ತಲ ಪಿತೆ ಸರಸ್ವರರೇ, ನಾವು ಅನಜಿಗಳಾಗ್ಬಾರ್ದು, ಗೋಧಿಗಳಾಗ್ಬೇಕಾ? ದೇವರ ಯೋಜನೆಗಳನ್ನ, ಸತ್ಯಗಳನ್ನ ಅರ್ಥ ಮಾಡ್ಕೊಬೇಕು. ನನಗೆ ಅರ್ಥವಾಗ್ತಿಲ್ಲ ಬ್ರದರ್, ನನ್ ತಿಳುವಳಿಕೆ ಇಷ್ಟೇ ಬ್ರದರ್, ನನ್ಗೆ ಓದ್ ಬರಲ್ಲ ಬ್ರದರ್, ನಾನು ಇಂತರ ನಾಲೆಜ್ ಇಲ್ಲ ಬ್ರದರ್ ಹಂಗಂತ ಹೇಳೋದು, ಅದು ದೇವರಿಗೆ ಯಾವಾಗ್ಲೂ ಇಡ್ಸಲ್ಲ. ದೇವ್ರ ಹತ್ರ ನಾವು ಹುಟ್ಟಿರೋದಕ್ಕೆ ಅರ್ಥ ಇದೆ. ಈ ಪ್ರಪಂಚ ನಾವು ಬದುಕಿದೀವಿ ಅಂದ್ರೆ, ದೇವ್ರು ನಮ್ಮನ್ನ ಕರೆದಿರಂದ್ರೆ, ಈ ಪ್ರಪಂಚದಲ್ಲಿ ತುಂಬಾ ದೊಡ್ಡ ಜ್ಞಾನ ಇದೆ ನೋಡ್ರಿ. PhD ಓದಿ ನೋಡ್ರು, ಅವ್ರಿಗೂ ದೇವರ ಜ್ಞಾನ ಕೊಟ್ಟಿರೋದು ಅಲ್ವಾ? ಈ ಲೋಕದ ಜ್ಞಾನ ಕಳ್ಸಿಕೊಟ್ಟಿರೋರಿಗೆ ಜ್ಞಾನ ಕೊಟ್ಟಿರೋ ದೇವ್ರು, ದೇವ್ರ ಜ್ಞಾನ ಕಳ್ಸ್ಕೊಳ್ಳೋ ಅಂತ ನಮ್ಗೆ ಜ್ಞಾನ ಕೊಡಲ್ವಾ? ಖಂಡಿತ ಕೊಡ್ತಾರೆ. ನಾವು ತಿಳ್ಕೊಬೇಕು, ಈ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು, ಸ್ಟಡಿ ಮಾಡ್ಬೇಕು, ಹೆಚ್ಚಾದ ಸಮಯನೂ ಅದ್ ಕಡೆ ಕೊಡ್ಬೇಕು. ಆ ರೀತಿ ಸ್ಟಡಿ ಮಾಡಿ ಗೋಧಿಗಳಾಗೋದಕ್ಕೆ ಪ್ರಯತ್ನ ಪಡ್ಬೇಕು. ಕ್ರಿಸ್ತಲ ಪ್ರೀತಿ ಸಹೋದರರೇ, ಜ್ಞಾನ ತುಂಬಾ ಮುಖ್ಯ. ಆ ಜ್ಞಾನ ಯಾವ ರೀತಿ ಇರ್ಬೇಕಂದ್ರೆ, ಅದು ಗುಣಗಳಾಗಿ ಪರಿವರ್ತನೆ ಆಗುವಂತ ಜ್ಞಾನ ಇರ್ಬೇಕು. ಅದು ಮನಸ್ಸಿನಲ್ಲಿ ಬರೀ ಬ್ರೈನ್ ಅಲ್ಲಿ ಸ್ಟೋರ್ ಮಾಡುವಂತ ನಾಲೆಜ್ ಇರ್ಬಾರ್ದು. ಲೈಬ್ರರಿ ಆಗಿರ್ಬಾರ್ದು ನಮ್ಮ ಒಂದು ಮೈಂಡ್ ಅಲ್ವಾ? ಏನಾಗಿರ್ಬೇಕು ಗೊತ್ತಾ? ನಮ್ಮ ಮೈಂಡ್ ಆ ಗುಣಗಳನ್ನ ಬದಲಾವಣೆ, ರೂಪಾಂತರ ಹೊಂದುವರ ಆಗಿರ್ಬೇಕು ನಾವು. ಹಾಗಾಗಿ ನಾವೇನ್ ನೋಡ್ತೀವಿ ಅಂದ್ರೆ, ಕ್ರಿಸ್ತನ ಪ್ರೀತಿ ಸಹೋದರರೇ, ಇದೆಲ್ಲ ವಿಷಯ ಕತ್ತಲೆಯವರವರಿಗೆ ಅಪ್ಲೈ ಆಗುತ್ತೆ. ಬೆಳಕಿನ ಮಕ್ಕಳು ಎಚ್ಚರವಾಗಿರುವಂತ ಅವರು ಸತ್ಯದಲ್ಲಿ ಎಚ್ಚರವಾಗಿರ್ಬೇಕು ಅಲ್ವಾ? ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಚ್ಚರವಾಗಿರ್ಬೇಕು. ಯಾವ ಕಾಲದಲ್ಲಿ ಇದೀವಿ ಅಂತ ಎಚ್ಚರವಾಗಿರ್ಬೇಕು. ನಿದ್ದೆ ಮಾಡಬಾರ್ದು. ಸಬ್ಜೆಕ್ಟ್ ಎಲ್ಲೋ ಕೇಳ್ಬೇಕಾದ್ರೆ ನಿದ್ದೆ ಮಾಡ್ತೀವಿ ಅಲ್ವಾ? ಸಬ್ಜೆಕ್ಟ್ ಕೇಳ್ಬೇಕಾದ್ರೆ ನಮ್ಗೇನೋ ಎಲ್ಲೋ ಮೈಂಡ್ ಇಟ್ಕೊಂಡು ಕೇಳ್ತೀವಿ, ಕಾನ್ಸಂಟ್ರೇಷನ್ ಇರಲ್ಲ. ಏನಕ್ಕೆ ಅಂದ್ರೆ ಕ್ರಿಸ್ತನ ಪ್ರೀತಿ ಸಹೋದರರೇ, ನೋಡ್ರಿ, 1 ಅವರ್ ನಮ್ಮನ್ನ ಈ ಒಂದು 1 ಅವರ್ ಅಲ್ಲಿ, ಇವತ್ತು ಗುರುವಾರ 8 ರಿಂದ 9 ಗಂಟೆವರೆಗೆ ನಮ್ಮನ್ನ ಕುಂಡ್ರಸೋದು ಎಷ್ಟು ಕಷ್ಟ ಆಯ್ತು ಗೊತ್ತು? ನಮ್ ಬಾಡಿ ನಮ್ ಬಗ್ಗಲ್ಲ. ಅದನ್ನ ದೇವ್ರ ಸನ್ನಿಧಿಗೆ ಕುಂಡ್ರಸೋದಂತ ಒಂದು ಅವಕಾಶ ಸಿಕ್ತು ನೋಡ್ರಿ. ಸುಮ್ನೆ ಕುತ್ಕೊಂಡ್ ನೋಡ್ರಿ, ಕ್ಲಾಸ್ ಇಲ್ಲಪ್ಪ ನಾನು ಕುತ್ಕೊಂಡು ಓದ್ತೀನಪ್ಪ ಅಂದ್ಬಿಟ್ಟು 1 ಅವರ್ ಕುತ್ಕೊಂಡು ಓದ್ರಿ. ಸುಮಾರು ಜನರಿಗೆ ಆಗಲ್ಲ ಅದು, ಕೆಲವರಿಗೆ ಅಭ್ಯಾಸ ಇರುತ್ತೆ, ಆಗಲ್ಲ ನಮ್ ಬಾಡಿ. ಆದ್ರೆ ಈ ಅವಕಾಶ ಅಂತ ಸಿಕ್ಕಿದ್ಮೇಲೆ ಅದನ್ನ ದುರುಪಯೋಗ ಪಡಿಸ್ಕೊಳ್ದೆ ಆ ಸತ್ಯವನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಮೈಂಡ್ ಅಲ್ಲಿ ಬೆಳಕು ಹೊಳೆಯುತ್ತೆ. ಬೆಳಕಿನ ಮಕ್ಕಳಾಗಿ ನಾವು ಕನ್ವರ್ಟ್ ಆಗ್ತೀವಿ. ಅದಕ್ಕೆ ಕೊನೆ ಒಂದು ವಿಷಯ ಓದೋಣ, ಕಂಟಿನ್ಯೂ ಮಾಡಿ. ಓದ್ಲ ಬ್ರದರ್? ಓದಿ. ಈಗ ಉಚಿತವಾದ ಸತ್ಯವೆಂದರೆ, ಯಹೂದ್ಯರ ಸುಗ್ಗಿಯಲ್ಲಿ ಕುಡುಗೋಲನ್ನು ಹಾಕಿದಂತೆ ಈ ಸುಗ್ಗಿಯಲ್ಲಿ ಕುಡುಗೋಲನ್ನು ಹಾಕಲಾಗಿದೆ. ಯಹೂದ್ಯರ ಸುಗ್ಗಿಯಲ್ಲಿದ್ದಂತಹ ಅಂತಹ ವರ್ಗದ ಕೊಯ್ಲುಗಾರರಿದ್ದಂತೆ ಈಗ ಕೊಯ್ಲುಗಾರರು ದೇವದೂತರುಗಳು ಅಥವಾ ವಾಹಕರುಗಳು ಕರ್ತನ ಅನುಯಾಯಿಗಳಾಗಿದ್ದಾರೆ. ಇತರರಿಗೆ ಗೋಧಿಯನ್ನು ಹಣಜಿಯಿಂದ ಪ್ರಯತ್ನವನ್ನು ಮಾಡಬಾರದೆಂದು ಕಾಲವೆಲ್ಲ ಹೇಳಿದಾಗ್ಯೂ ಸಿದ್ಧರಾಗಿರುವವರು ಅರ್ಹರು ಮತ್ತು ವಿಧೇಯರು. ಇವರುಗಳಿಗೆ ದೇವರ ಯೋಜನೆಯನ್ನು ಮತ್ತು ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ತೋರಿಸಲಾಗುವುದು. ಅವರು ಕರ್ತನ ಸ್ವರವನ್ನು ಸುಗ್ಗಿಯ ಸೂಕ್ತ ಕಾಲದಲ್ಲಿ ಗ್ರಹಿಸುವರು. ಮತ್ತು ಪ್ರಸ್ತುತ ಸತ್ಯದ ಕುಡುಗೋಲನ್ನು ಹಾಕಿರಿ ಎಂದು ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ. ಕೀರ್ತನೆ 55. ಮತ್ತು ನಾನು ಕಾರ್ಯ ಸಾಧಿಸುವ ದಿನದಲ್ಲಿ
ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಮಲಾಕಿ 3:17 ಎನ್ನುತ್ತಾನೆ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡ್ರಿ, ಕುಡುಗೋಲು ಅಂತ ಒಂದು ಪದವನ್ನ ಇಲ್ಲಿ ಬಳಸಿದ್ದಾರೆ. ಕುಡುಗೋಲು ಅನ್ನೋದು ಏನಪ್ಪಾ ಅಂದ್ರೆ ಗೋಧಿಯನ್ನ ಮತ್ತೆ ಹಣಜಿಯನ್ನ ಸಪರೇಟ್ ಮಾಡುವಂತ ಒಂದು ಆಯುಧ. ಈಗಿನ ಕಾಲದಲ್ಲಿರುವಂತ ಕುಡುಗೋಲು ಯಾವ್ದಪ್ಪ ಅಂದ್ರೆ ಅಂತ್ಯಕಾಲದ ಸತ್ಯಗಳೇ ಕುಡುಗೋಲು. ಈಗ ದೇವ್ರು ಕೊಟ್ಟಿರುವಂತಹ ಕುಡುಗೋಲು, ಆ ಕೊಯ್ಲುಗಳನ್ನ ಏನ್ ಮಾಡಿದ್ರೆ ಬಂದು ದೇವರ ಸತ್ಯವನ್ನ, ದೇವರ ನಿಜವಾದ ಈ ಕಾಲದಲ್ಲಿ ಪ್ರಕಟಣೆ ಆಗಿರ್ಬೇಕಂತ ಸತ್ಯವನ್ನ ಏನ್ ಮಾಡಿದ್ರೆ ಅದನ್ನ ಹೇಳ್ತಾ ಇದ್ರೆ, ಯಾರೆಲ್ಲ ಸತ್ಯಕ್ಕೆ ಕಿವಿಗೊಟ್ಟು ಹೌದು ಇದೇ ಸತ್ಯ ಅಂತ ಅಂಗೀಕಾರ ಮಾಡಿ ದೇವರಿಗೆ ತಮ್ಮನ್ನು ಒಪ್ಪಿಸ್ಕೊಟ್ರೋ ಗೋಧಿಗಳಾಗೋದಿಕ್ಕೆ ಕರೆಯಲ್ಪಟ್ಟಿದ್ದಾರೆ. ಯಾರೆಲ್ಲ ಆ ಮಾತುಗಳಿಗೆ ಕಿವಿಗೊಡ್ಲಿಲ್ವೋ ಅವರೆಲ್ಲ ಹಣಜಿಗಳಾಗಿ ಉಳ್ಕೊಳ್ತಾರೆ. ಈ ಕುಡುಗೋಲು ಅಂತ ದೇವ್ರ ಮಕ್ಕಳು ತಗೊಳ್ಬೇಕಾದ್ರೆ ಇವತ್ತು ದೇವರ ಒಂದು ಕುಡುಗೋಲು ಯಾವ ರೀತಿ ಇದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಇವತ್ತು ನಾವು ಎರಡನೇ ಬರುವಿಕೆ ಬಗ್ಗೆ ಮಾತಾಡ್ತೀವಿ. ಎರಡನೇ ಬರುವಿಕೆ ಬಗ್ಗೆ ನಾವು ಮಾತಾಡುವಂತ ವಿಷಯ ಎಲ್ಲೆಲ್ಲಿ ಕೂಡ ಮಾತಾಡಕ್ಕಾಗುತ್ತೆ. ನಾನೆಲ್ಲ ನಿಮ್ಗೆ ಅರ್ಥವಾಗಿದೆ ಅನ್ಸುತ್ತೆ. ಸೆಕೆಂಡ್ ಕಮಿಂಗ್ ಸಬ್ಜೆಕ್ಟ್ ಮಾತಾಡ್ತೀವಿ. ಈ ಸೆಕೆಂಡ್ ಕಮಿಂಗ್ ನ ಇವತ್ತು ಹೋಗ್ಬಿಟ್ಟು ನಾವ್ ಎಲ್ಲಾದ್ರೂ ಒಂದು ಬಾಬಿಲೋನ್ ಸಭೆಯಲ್ಲಿ ಮಾತಾಡಕ್ಕಾಗ್ಬಿಡುತ್ತಾ? ಅದೇ ಸತ್ಯ, ಅದ್ರ ಮಾತಾಡಕ್ಕಾಗುತ್ತಾ? ಎಲ್ಲೋ ಒಂದು ಅವಕಾಶ ಕೊಡ್ತಾರೆ ಅಂತ ತಿಳ್ಕೊಳ್ಳಿ, 1 hour ಮಾತಾಡ್ರಿ ಅಂದ್ಬಿಟ್ಟು ಮಾತಾಡಕ್ಕಾಗುತ್ತಾ? ಯಾರ ಹತ್ರ ನಿಂತ್ಕೊಂಡು ಹೆಸರು ಕಳಿಸ್ತಾರ ಮಾತಾಡಕ್ಕಾಗುತ್ತಾ ಟಕ್ಕಂತ? ನೋಡ್ರಿ ಎಷ್ಟು ಹಾರ್ಡ್ ಇದೆ ನೋಡಿ, ಟಫ್ ಟಾಪಿಕ್. ಬೋಧನೆ ನೋಡಿ, ವಿಷಯ ನೋಡಿ, ಎಷ್ಟು ನಿಜಾನೇ ಘಟನೆ. ಬಟ್ ಅದನ್ನ ತಿಳಿಸ್ಕೊಡೋದಕ್ಕೆ ಅವರ ಹೃದಯ ಸಿದ್ಧತೆ ಬೇಕು, ಅವರ ಆಸಕ್ತಿ ಬೇಕು, ಅವರ ಮೊದಲು ಅದಕ್ಕೆ ಸಿದ್ಧತೆ ಮಾಡಬೇಕು. ಸಿದ್ಧತೆ ಮಾಡಿದಾಗ ನೋಡ್ರಿ, ನಿಮ್ಗೆ ಬೇಸಿಕ್ ಕ್ಲಾಸ್ ತೆಗಿಬೇಕಾದ್ರೆ ಫಸ್ಟ್ ಸೆಕೆಂಡ್ ಕಮಿಂಗ್ ಹೇಳ್ಬಿಟ್ಟಿದ್ರೆ ಹೆಂಗಿರ್ತಿತ್ತು ನಿಮ್ಗೆ? ಅಲ್ಲ, ಫಸ್ಟ್ ಟ್ರಿನಿಟಿ ಹೇಳ್ಬಿಟ್ಟಿದ್ರೆ ಹೆಂಗಿರ್ತಿತ್ತು? ಬಟ್ ಫಸ್ಟ್ ನಿಮ್ಮ ಹೃದಯನ ಪ್ರಿಪೇರ್ ಮಾಡಿದ್ವಿ, ಅದಕ್ಕೆ ಸಿದ್ಧತೆ ಮಾಡಿದ್ವಿ, ನಿಮ್ಮ ಕೇಳೋ ಆಸಕ್ತಿನ ಹುಟ್ಟಿಸಿದ್ವಿ. ಹೌದು ಇದು ನಿಜ ಇದೆ, ಇಲ್ಲೇನೋ ಇದೆ ಅಂತ ಒಂದು ಭಾವನೆ ಬಂದ್ಮೇಲೆ ಅದಕ್ಕೆ ಕುತ್ಕೊಂಡು ಕೆಲವೊಂದು ರೀತಿ ಮಾಡಿದ್ವಿ. ಇದೆಲ್ಲ ದೇವ್ರು ಈ ರೀತಿ ಮಾಡ್ತಾ ಇದಾರೆ ಕ್ರಿಸ್ತನ ಪ್ರಿಯ ಸಹೋದರರೇ. ನೋಡ್ರಿ, ಹಾಗಿರ್ಬೇಕಾರೆ ಕುಡುಗೋಲನ್ನ ಹಾಕಿ ಈ ಒಂದು ಕೊಯ್ಯುವಂತ ಕೆಲಸ ಸುಮಾರು 100 ವರ್ಷಗಳಿಂದ ಏನಾಗ್ತಿದೆ, ಕಂಟಿನ್ಯೂ ಆಗಿ ನಡೀತಾ ಇದೆ. ಹಾಗಾಗಿ ತುಂಬಾ ದಿನ ಇದೇನಾಗಲ್ಲ, ಮುಂದುವರಿಯಲ್ಲ. ಒಂದು ದಿನ ಏನಾಗುತ್ತೆ, ಅದು ಅಂತ್ಯವಾಗುತ್ತೆ. ಯಾರೆಲ್ಲ ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ರ, ಯಜ್ಞದ ಮೂಲಕ ಒಡಂಬಡಿಕೆ ಮಾಡ್ಕೊಂಡಿದ್ರ, ಅವರೆಲ್ಲ ಆ ಗೋಧಿ ವರ್ಗದವರಾಗಿರ್ತಾರೆ. ಹೌದು, ನಾವು ಕೂಡ ದೇವರೊಂದಿಗೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡ್ಕೊಂಡಿದೀವಿ. ಯಜ್ಞದ ಮೂಲಕ ಅಂದ್ರೆ ಏನು? ಯಜ್ಞದ ಮೂಲಕ ಒಡಂಬಡಿಕೆ ಅಂದ್ರೆ ಏನು? ಕ್ರಿಸ್ತನ ಪಾಲಿಗೆ ಜೀವಿಸಿ ಲೋಕದ ಪಾಲಿಗೆ ಎಸ್, ನೋಡ್ರಿ, ಯಜ್ಞ ಅಂದ್ರೆ ಕ್ರಿಸ್ತನ ಬಲಿನ ಅಂಗೀಕರಿಸಿ ನಮ್ಮನ್ನ ಬಲಿಯಾಗಿ ದೇವರಿಗೆ ಏನ್ ಮಾಡಿದೀವಿ, ಸಮರ್ಪಣೆ ಮಾಡಿದ್ವಿ ಅಲ್ವಾ? ಒಡಂಬಡಿಕೆ ಅಂದ್ರೆ ಇಬ್ರು ಒಡಂಬಡೋದು. ಅಲ್ಲೊಂದ್ ಬಲಿ ಆಯ್ತು, ಇಲ್ಲೊಂದ್ ಬಲಿ ಆಗ್ಬೇಕು, ಅದೇ ಒಡಂಬಡಿಕೆ ಕಂಪ್ಲೀಟ್ ಆಗುತ್ತೆ. ಆ ಬಲಿ ನಮ್ಗೋಸ್ಕರ ಆಯ್ತು, ಕ್ರಿಸ್ತನ ಬಲಿ ಅಲ್ವಾ? ಹಿಂದಿನ ಕಾಲದಲ್ಲಿ ಒಡಂಬಡಿಕೆ ಮಾಡ್ಕೊಂಬೇಕಾದ್ರೆ ಏನ್ ಮಾಡ್ತಾರೆ, ಕುರಿಗಳು ತಗೊಂಬಂದು ಈ ಕಡೆ ಇರೋರು ಆ ಕಡೆ ಒಬ್ರು ಏನ್ ಮಾಡ್ತಾರೆ, ಅದನ್ನ ಕಟ್ ಮಾಡಿ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ, ಕವನಂಟ್. ಈ ಯಾಕೋಬ್ ಕೂಡ ನೋಡ್ತಿದ್ದಾನೆ. ಯಾಕೋಬ್ ಏನ್ ಮಾಡ್ತಾನೆ, ಅವನ ಮಾವ ಬರ್ತಾರಲ್ವಾ, ಯಾರೋ ಅವ್ರ ಮಾವನ ಹೆಸರೇನು? ಯಾಕೋಬ್ನ ಮಾವ ಲಾಭನ್ ಏನ್ ಮಾಡ್ತಾನೆ, ಇವರೆಲ್ಲ ಹೇಳ್ದೆ ಕೇಳ್ದೆ ಬಿಟ್ಟು ಬಂದ್ಬಿಟ್ಮೇಲೆ ಅವನ ಸೇವಕರೆಲ್ಲ ಕರ್ಕೊಂಬಂದ್ ಏನ್ ಮಾಡ್ತಾನೆ, ಅಲ್ಲೊಂದು ಕಲ್ಲು ಗುಡ್ಡೆ ಹಾಕ್ಬಿಟ್ಟು ಕುರಿನ ತೆಗೆದು ಕಟ್ ಮಾಡಿ ಏನ್ ಮಾಡ್ತಾರೆ, ಒಡಂಬಡಿಕೆ ಮಾಡ್ಕೊಂತಾರೆ. ಏನಪ್ಪಾ ಅಂದ್ರೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡ್ಕೊಂಡಿದೀವಿ ಅಂದ್ರೆ ಅಲ್ಲಿ ಕ್ರಿಸ್ತನ ಬಲಿ ಆಗಿದೆ. ನಾನು ಕೂಡ ನನ್ನ ಬಲಿ ಮೂಲಕ ಒಡಂಬಡಿಕೆ ಮಾಡ್ಕೊಳ್ತೀನಿ. ನಾನು ಕೂಡ ಇಲ್ಲೊಂದು ಬಲಿ ಕೊಡ್ತೀನಿ, ಒಡಂಬಡಿಕೆ ಕನ್ಫರ್ಮ್ ಆಗುತ್ತೆ. ಈಗ ದೇವ್ರ ಮಕ್ಳು ಏನ್ ಮಾಡಿದೀವಿ ಅಂದ್ರೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡ್ಕೊಳಕ್ ನಾವು ಬಂದಿದ್ದೀವಿ ಅಲ್ವಾ? ನಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಿ ಒಡಂಬಡಿಕೆ ಮಾಡ್ಕೊಳಕ್ ಬಂದಿದ್ದೀವಿ. ನಾವೇ ಗೋಧಿ ಅಂತ ಒಂದು ಗುಣಗಳಲ್ಲಿರೋರೇ ಗೋಧಿಗಳು. ಅಲ್ಲಿ ಯಜ್ಞ ನೆರವೇರ್ತೋ, ಇಲ್ಲಿ ನಮ್ಮ ಯಜ್ಞ ನೆರವೇರ್ಬೇಕು. ಟಿಲ್ ದ ಡೆತ್ ಆಯ್ತು ಅಂದ್ರೆ ಒಡಂಬಡಿಕೆ ಕಂಪ್ಲೀಟ್ ಅಲ್ವಾ? ಹಾಗಾಗಿ ದೇವ್ರ ಮಕ್ಳು ಏನ್ ಮಾಡ್ಬೇಕು, ನಾವು ಇಲ್ಲಿ ಮುಖ್ಯವಾಗಿ ಮಾಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ನೋಡ್ರಿ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದು ಆತನ ಮೊದಲು ಮಾಡ್ತಿರೋಂತ ಕೆಲಸ ಏನಪ್ಪಾ ಅಂದ್ರೆ ಸಭೆನ ಆಯ್ಕೆ ಮಾಡ್ಬೇಕು, ಸಭೆನ ಪ್ರಿಪೇರ್ ಮಾಡ್ಬೇಕು. ಸಭೆನ ಪ್ರಿಪೇರ್ ಮಾಡ್ಬೇಕಂದ್ರೆ ನೋಡ್ರಿ, ಈಗ ಒಬ್ಬ ಭಿಕ್ಷುಕ ಇರ್ತಾರಂತ ರೋಡಲ್ಲಿ ಇರ್ತಾನೆ ಅಂತ ತಿಳ್ಕೊಳ್ಳಿ.
ಅವನ ಭಿಕ್ಷೆ ಬೇಡ್ತಾ ಇರ್ತಾನೆ. ನೋಡಕ್ಕೆ ತುಂಬಾ ವರ್ಷಗಳಿಂದ ಅವನ ಕೊಳಕು ಹರಕಲು ಬಟ್ಟೆ ಗಡ್ಡಾಗೆಲ್ಲ ಬೆಳೆಸ್ಕೊಂಡಿರ್ತಾನೆ. ಈಗ ಒಂದು ವ್ಯಕ್ತಿನ ಸ್ಮಾರ್ಟ್ ಆಗಿ ಮಾಡ್ಬೇಕು. ಏನಪ್ಪಾ ಅಂದ್ರೆ ಒಂದು ಜೀನ್ಸ್ ಪ್ಯಾಂಟಲ್ಲಿ ಹಾಕಿ ಒಳ್ಳೆ ವ್ಯಕ್ತಿ ಶೇವಿಂಗ್ ಎಲ್ಲ ಮಾಡಿ ಸ್ನಾನ ಮಾಡಿಸಿ ಸಖತ್ತಾಗಿ ಮಾಡಿಸ್ಬೇಕು. ಎಷ್ಟು ಸಮಯ ತಗೊಳುತ್ತೆ ಮಾಡಕ್ಕೆ? ಆ ರೀತಿ ಮಾಡಕ್ಕೆ 1 ದಿನ ಸಾಕು. ಕರೆಕ್ಟ್ ಅಲ್ವಾ? ಆ ವ್ಯಕ್ತಿನ ಈ ಲೆವೆಲ್ ತರ್ಬೇಕಂದ್ರೆ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಶೇವಿಂಗ್ ಎಲ್ಲ ಮಾಡಿಸಿ ಕ್ಲೀನ್ ಆಗಿ ಹ್ಯಾಂಡ್ಸಮ್ ಆಗಿ ಮಾಡ್ಬೇಕಂದ್ರೆ 1 ದಿನ ಸಾಕು. 1 ದಿನ ಬೇಕಾಗಿಲ್ಲ, ಸಾಕು, ಅಷ್ಟ್ರಲ್ಲಿ ಮಾಡ್ಬೋದು. ಆ ತರ ಅಲ್ಲ ಇಲ್ಲಿ ಸಭೆನ ಪ್ರಿಪೇರ್ ಮಾಡೋದು. ಬಂದ ತಕ್ಷಣ ಸಭೆನ ರೆಡಿ ಹೋಗಕ್ಕೆ ಸಭೆ ಗುಣಗಳನ್ನ ರೆಡಿ ಮಾಡ್ಕೊಬೇಕು. ನೀವು ಕೆಲವೊಂದು ಗುಣಗಳನ್ನ ಒಂದೇ ದಿನಲ್ಲಿ ಬಿಟ್ಬಿಡ್ತೀವಾ? ಇಲ್ಲ 1 ವಾರದಲ್ಲಿ ಬಿಡ್ತೀವಾ? ಇಲ್ಲ 1 ವರ್ಷದಲ್ಲಿ ಬಿಡ್ತೀವಾ? ಇಲ್ಲ 10 ವರ್ಷದಲ್ಲಿ ಬಿಟ್ಬಿಡ್ತೀವಾ? ನೋಡ್ರಿ ದೇವ್ರು ಎಷ್ಟು ದೊಡ್ಡ ಕೃಪೆ ಆಗಿದ್ದಾರೆ. ಇಲ್ಲಪ್ಪ ಅದೆಲ್ಲ ನಿನ್ ಟೈಮ್ ಇಲ್ಲ, 1 ವರ್ಷ ಟೈಮ್ ಕೊಡೋದು. ಅಷ್ಟರಲ್ಲಿ ನಿನ್ ಕೋಪನ ಬಿಡು. ಅಷ್ಟರಲ್ಲಿ ಏನ್ ಮಾಡೋ? ನಿನ್ನಲ್ಲಿರುವಂತ ಎಲ್ಲಾ ವಿಷಯಗಳನ್ನ ಬಿಡು ಅಂತ ಹೇಳ್ಬಿಟ್ಟಿದ್ರೆ ಹೆಂಗಾಗ್ತಿತ್ತು? ನಮ್ ಬಲಹೀನತೆನ ಬಲ್ಲವರಾಗಿದ್ರು. ನಮ್ ಟೈಮ್ ಕೊಡ್ತಾರೆ, ಹಾಗಂತ ದೇವ್ರ ಟೈಮ್ ಕೊಟ್ಟಿದ್ರೆ ನೋಡಿ ನಾವು ಪಾಡಿಗೆ ಆ ಟೈಮ್ ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಕೊನೆ ಹಂತದಲ್ಲಿ ರೆಡಿ ಆಗಕ್ಕಾಗಲ್ಲ. ಈ ಸ್ಕೂಲಲ್ಲಿ ಓದೋಂತ ಮಕ್ಕಳು ನೋಡಿದಿರಾ? ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಓದ್ಕೊಂಡ್ ಮಾಡ್ತಾರೆ, ಎಕ್ಸಾಮ್ ಬಂದ್ರು ಎದುರ್ಕೊಳ್ಳಲ್ಲ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಆಟ ಆಡ್ಕೊಂಡಿರ್ತಾರೆ, ಏನು ಕೇರ್ ಮಾಡಲ್ಲ. ಎಕ್ಸಾಮ್ ಬಂದಾಗ ಎದ್ದು ಬಿದ್ದು ಓದ್ತಾರೆ. ಹೆಂಗಿರ್ತಾರೆ ಅವಾಗ? ಆ ರೀತಿ ಎಲ್ಲ ನಮ್ದು. ನಮ್ ಗುರುಗಳು ಹೆಂಗಿರ್ಬೇಕು? ಪ್ರತಿ ದಿನ ಆ ಕೆಲ್ಸನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಮಾಡೋದೆಲ್ಲ ಮಾಡ್ಕೊಂಡ್ ಬಿಡ್ತೀನಿ, ಕೊನೆ ಟೈಮ್ ಬಂದಾಗ ಟಕ್ಕಂತ ರೆಡಿ ಆಗ್ಬಿಡ್ತೀನಿ ಅಂದ್ರೆ ಯಾರ ಕೈಲೂ ಆಗಲ್ಲ. ಅದು ಬುದ್ಧಿ ಇಲ್ಲದ ಕಣ್ಣಿರೋ ರೀತಿ ಆಗ್ಬಿಡುತ್ತೆ. ಎಣ್ಣೆ ಇಲ್ಲದೆ ಹೋಗ್ಬಿಡ್ತು, ನಾನೇ ಹೋಗಿ ಕೊನೆ ಹಂತದಲ್ಲಿ ರೆಡಿ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ದೇವ್ರ ಮಕ್ಳು ದೇವ್ರ ಏನ್ ಮಾಡಿದ ನಮ್ಮನ್ನ ಇವತ್ತು ನನ್ನ ಜನರಾಗಿದ್ದಕ್ಕೆ ಏನ್ ಮಾಡ್ತಾರೆ? ಅವರ ಜನರ ಕರೀತಾ ಇದಾರೆ. ಆ ಒಂದು ಅವಕಾಶನ ಮಿಸ್ ಮಾಡಬಾರ್ದು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವನು. ನಮ್ಮೇಲೆ ಕರುಣೆ ಇಟ್ಟಿದ್ದಾರೆ, ದಯೆ ಇಟ್ಟಿದ್ದಾರೆ. ನಾವು ಗೋಧಿಗಳಾಗೋದಕ್ಕೆ ಸಮಯಾವಕಾಶನ ಕೊಡ್ತಾ ಇದ್ದಾರೆ. ಹೌದು, ನಾವು ಗೋಧಿ ಆಗ್ತೀವಿ ಅಂತಾನೆ ಬಂದಿದ್ದೀವಿ. ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ಅದರಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ? ಗೋಧಿ ಆಗೋಂತ ಬಂದಿರೋಂತ ನಾವು ಕೆಲವೊಂದು ಹುಳುಗಳಿಗೆ ಅವಕಾಶ ಕೊಟ್ಬಿಡ್ತೀವಿ. ಗೋಧಿಗಳಲ್ಲಿ ಹುಳು ಬೆಳೀತಾ ಗೊತ್ತಾ? ಆ ತರ ಬೇಡದಿರೋಂಥ ವಿಷಯ ನಮ್ಮಲ್ಲಿ ಬಿಟ್ಕೊಂಡು ತಲೆಯಲ್ಲಿ ಹುಳ ಬಿಡ್ತಾರೆ ಅಂತ ನೋಡ್ರಿ, ಹುಳುಗಳು ಬಿಟ್ಕೊಂಡಿರ್ತೀವಿ. ಬೇಡದಿರೋ ಟಾಪಿಕ್ ಎಲ್ಲ ತಲೆಗೆ ಬಂದು ಕೊನೆಗೆ ಗೋಧಿ ಆಗಲ್ಲ, ಹಾಳಾಗಿ ಹೋಗ್ತೀವಿ. ಹಾಳಂದ್ರೆ ಕೆಟ್ಟೋಗಿರೋ ಗೋಧಿ ಆಗ್ತೀವಿ, ಹುಳ ಬಿದ್ದಿರೋ ಗೋಧಿ ಆಗ್ಬಿಡ್ತೀವಿ. ತೆಗೆದು ಬಿಸಾಕ್ಬೇಕು. ಅದರಿಂದ ಅನ್ವಾಂಟೆಡ್ ಮ್ಯಾಟರ್ ಎಲ್ಲ ತೆಗೆದಾಕಿ, ತಲೆಯಲ್ಲಿ ಹುಳ ಬಿಡುವಂತ ಕೆಲಸ ಎಲ್ಲ ತೆಗೆದಾಕಿ, ದೇವರಿಗೆ ಯಾವ್ದು ಸೀಮಿತವಾಗಿದೆಯೋ, ಯಾವ್ರಿಗೆ ಯೋಗ್ಯವಾಗಿದೆಯೋ ಅದನ್ನ ಹುಡುಕುವಂತ ವಿಷಯಗಳು ಮಾಡಿ ಗೋಧಿಗಳಾಗೋದಕ್ಕೆ ನಾವೇನ್ ಮಾಡೋಣ? ಪ್ರಯತ್ನ ಪಡೋಣ. ಸಮಯ ಕೂಡ ತುಂಬಾ ಕಡಿಮೆ ಇದೆ. ಆದ್ರಿಂದ ನಮಗೆ ಸಿಕ್ಕಿರುವಂತ ಪ್ರತಿಯೊಂದು ಸಮಯ ಕೂಡ ಪ್ರಯೋಜನವಾಗಿ ಎಣಿಸ್ಕೊಂಡು ಈ ಒಂದು ಸುಗ್ಗಿಯ ಕಾರ್ಯದಲ್ಲಿ ನಾವು ಕೂಡ ಇನ್ವಾಲ್ವ್ ಆಗೊಂಡು ನಿಜವಾದ ಗೋಧಿಗಳನ್ನ ಹುಡುಕುವಂತ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗೋಣ. ಅದಕ್ಕಿಂತ ಮುಂಚೆ ನಾವು ಗೋಧಿಗಳಾಗಿದೀವ ಅನ್ನೋಂಥ ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೋಣ. ನಾವು ಗೋಧಿಗಳಾಗಿರೋಣ, ಗೋಧಿಗಳನ್ನ ಹುಡ್ಕೋಣ. ಸುಗ್ಗಿ ಕಾರ್ಯದಲ್ಲಿ ಮುಂದುವರಿಯ. ದೇವರು ಇವತ್ತಿನ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಕೊನೆಯದಾಗಿ ಇವತ್ತು ನಾವು ರಾತ್ರಿ ಗೀತೆಗಳನ್ನ ಓದಿ ಒಂದು ಪಾಠವನ್ನು ಮುಗಿಸೋಣ. ಇವತ್ತಿನ ರಾತ್ರಿ ಗೀತೆಗಳನ್ನ ಓದ್ತೀರಾ? ಗೌರಮ್ಮ ಸಿಸ್ಟರ್ ಇದೀರಾ? ಇಲ್ವಾ? ಓಕೆ, ಸರಿ. ಸರಿ, ನಾನು ಸ್ಕ್ರೀನ್ ಹಾಕ್ತೀನಿ. ರೇಷ್ಮಾ ತಂಗಿ ಓದ್ತೀರಾ? ಸ್ಕ್ರೀನ್ ಹಾಕ್ತೀನಿ, ಓದ್ತೀರಾ? ಹ್ಞೂನ್ರಿ ಬ್ರದರ್. ಕೆಳಗೆ ಒಂದೇ ನಿಮಿಷ. ಇಲ್ಲ ಐತಿ. ಓದಿ. ರಾತ್ರಿಯ ಗೀತೆಗಳು ಮೇ 22. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಈ ಓಟ ಪಂದ್ಯದಲ್ಲಿರುವ ಪ್ರತಿಯೊಬ್ಬರು ಈ ಬಿಕ್ಕಟ್ಟಾದ ದಾರಿಯಲ್ಲಿ ಪ್ರಗತಿಗೆ ಸಂಬಂಧಿಸಿದಂತೆ ಇತರರನ್ನು
ಪರೀಕ್ಷಿಸುವ ಬದಲು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳಬೇಕು. ಏಕೆಂದರೆ ಕರ್ತನನ್ನು ಮಾತ್ರ ಹೊರತುಪಡಿಸಿ ಪ್ರತಿಯೊಬ್ಬನು ತನ್ನ ಸ್ವಂತ ಹೃದಯದ ಸ್ಥಿತಿಯನ್ನು ಮತ್ತು ಅವನ ಸ್ವಂತ ಶರೀರದ ದೌರ್ಬಲ್ಯಗಳನ್ನು ಇತರರಿಗಿಂತ ಚೆನ್ನಾಗಿ ತಿಳಿದಿರುತ್ತಾನೆ. ಪಂದ್ಯದಲ್ಲಿ ಅವನು ಎಲ್ಲಿದ್ದಾನೆ ಎಂಬುದನ್ನು ನಾವು ಪ್ರತಿಯೊಬ್ಬರು ಗಮನಿಸೋಣ. ಅವನು ಓಟದಲ್ಲಿದ್ದಾನೆಂದು ಸಂತೋಷ ಪಡಲಿ. ಈ ಓಟ ಪಂದ್ಯದಲ್ಲಿ ಕರೆಯಲ್ಪಟ್ಟು ಅದರಲ್ಲಿ ಪ್ರವೇಶಿಸಲು ಪಡೆದಿರುವ ಒಂದು ದೊಡ್ಡ ಸವಲತ್ತು ಕುರಿತು ಪರಿಗಣಿಸಲಿ. ನಾವು ಮೊದಲು ಕಾಲು ಭಾಗದ ಗುರಿಯನ್ನು ಮುಟ್ಟಿದ್ದೇವೆ ಎಂದು ನಾವು ಕಂಡುಕೊಂಡರೆ ನಾವು ಸಂತೋಷ ಪಡೋಣ ಮತ್ತು ಇನ್ನೂ ಪ್ರಯಾಸ ಪಡೋಣ. ನಾವು ಎರಡನೇ ಕಾಲು ಭಾಗದ ಗುರಿಯನ್ನು ಸಹ ಮುಟ್ಟಿದ್ದೇವೆ ಎಂದು ನಾವು ಕಂಡುಕೊಂಡರೆ ನಾವು ಇನ್ನೂ ಹೆಚ್ಚಾಗಿ ಸಂತೋಷ ಪಡೋಣ. ಆದರೆ ನಮ್ಮ ಓಟವನ್ನು ನಿಧಾನಗೊಳಿಸಬಾರದು. ನಾವು ಮೂರನೇ ಕಾಲು ಭಾಗದ ಗುರಿಯನ್ನು ಮುಟ್ಟಿದ್ದೇವೆ ಎಂದು ನಾವು ಕಂಡುಕೊಂಡರೆ ನಾವು ಅತ್ಯಧಿಕವಾಗಿ ಸಂತೋಷ ಪಡೋಣ ಮತ್ತು ಹುರುಪಿನಿಂದ ಇನ್ನೂ ಹೆಚ್ಚು ಪ್ರಯಾಸ ಪಡೋಣ. ಮತ್ತು ನಾವು ಶತ್ರುಗಳನ್ನು ಸಹ ಒಳಗೊಂಡಿರುವ ಪರಿಪೂರ್ಣ ಪ್ರೀತಿಯ 4ನೇ ಗುರಿಯನ್ನು ತಲುಪಿದ್ದರೆ ನಮಗೆ ನಿಜವಾಗಿಯೂ ದೊಡ್ಡ ಸಂತೋಷಕ್ಕೆ ಕಾರಣವಿದೆ. ನಾವು ನಂಬಿಗಸ್ತರಾಗಿ ಉಳಿದರೆ ಬಹುಮಾನ ನಮ್ಮದೇ. ಆದರೆ ಸರ್ವಾಯುಧವನ್ನು ಧರಿಸಿಕೊಂಡು ಅಪೊಸ್ತಲನು ಹೇಳುವಂತೆ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ನಿಲ್ಲಬೇಕು. ಈ ಓಟ ಪಂದ್ಯದ ಕೊನೆಯವರೆಗೂ ವಿವಿಧ ಪರೀಕ್ಷೆಗಳಲ್ಲಿ ನಿಂತು ನಮ್ಮ ಗುರಿಯಿಂದ ದಿಕ್ಕು ತಿರುಗಿಸುವ ಎಲ್ಲದರಿಂದ ಜಯಿಸಿ ಫಲ. ನಂಬಿಗಸ್ತನಾದ ಒಳ್ಳೆ ಸೇವಕನೇ, ನೀನು ನಿನ್ನ ಯಜಮಾನನ ಸಂತೋಷದಲ್ಲಿ ಪ್ರವೇಶಿಸು ಎಂದು ಮಹಾ ಪರಿವೀಕ್ಷಕನು ಮತ್ತು ಬಹುಮಾನ ನೀಡುವವನಾದ ಕ್ರಿಸ್ತನು ಮುಂದೆ ನಿಲ್ಲಬೇಕಾಗಿದೆ. ಥ್ಯಾಂಕ್ ಯು. ಸೊ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತಿನ ಒಂದು ರಾತ್ರಿ ಗೀತೆ ತುಂಬಾ ಒಂದು ಒಳ್ಳೆ ವಿಷಯವನ್ನ ನಮ್ಗೆ ಹೇಳ್ಕೊಡ್ತು ಅಲ್ವಾ? ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾನಿನ್ ಜಾಸ್ತಿ ಮಾತಾಡ್ಬೇಕಾಗಿಲ್ಲ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಅದು ಪ್ರಯೋಜನವಾಗಿರುತ್ತೆ. ಮತ್ತೊಂದ್ಸರಿ ಮೆಡಿಟೇಟ್ ಮಾಡಿ. ಇವತ್ತಿನ ಪಾಠಕ್ಕೂ ಅದಕ್ಕೂ ಕೂಡ ತುಂಬಾ ನಿಯರೆಸ್ಟ್ ಆಗಿತ್ತು ನೋಡಿ. ಅದ್ರಲ್ಲಿ ಮುಖ್ಯವಾಗಿ ಮಾತಾಡೋಂತ ಒಂದು ವಿಷಯ ಏನಪ್ಪಾ ಅಂದ್ರೆ 4 ಸುತ್ತಿನ ಓಟ. ಮೊದಲನೇ ಸುತ್ತು ಸಂತೋಷ ಪಡೋಣ ಅಲ್ವಾ? 2ನೇ ಸುತ್ತು ಮೊದಲನೇ ಸುತ್ತು ಪ್ರೀತಿ, 2ನೇ ಸುತ್ತು ನಮ್ಗೇನಾಗಿದೆ ದೇವರ ಮೇಲಿರುವಂತ ಸತ್ಯ ಮೇಲಿರುವಂತ ಪ್ರೀತಿ, 3ನೇ ಸುತ್ತು ಸಹೋದರ ಮೇಲಿರುವಂತ ಪ್ರೀತಿ, 4ನೇ ಸುತ್ತು ಶತ್ರುಗಳನ್ನು ಮಾಡುವಂತ ಪ್ರೀತಿ. ಇದೆಲ್ಲ ಬಂದಾಗ ಸಂತೋಷ ಪಡೋಣ. ಇದೆಲ್ಲ ಗುಣಗಳು ಗೋಧಿ ಆಗಲಿರುವಂತಹ ಗುಣಗಳು ನಮ್ಮನ್ನು ನಮ್ಮೇ ಪರೀಕ್ಷೆ ಮಾಡ್ಕೊಂಡು ಹೋಗುವಂತ ವಿಷಯಗಳ ಬಗ್ಗೆ ತಿಳಿಸ್ತಾ ಇದೆ. ಅದರಿಂದ ಧ್ಯಾನ ಮಾಡಿ ಮುಂದುವರಿಯೋಣ. ಸೊ ದೇವರು ಇವತ್ತಿನ ಪಾಠಗಳನ್ನು ಇವತ್ತಿನ ರಾತ್ರಿ ಇದನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮದಿರುವಂತ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೀನಿ ಬ್ರದರ್. ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂ ಪರಲೋಕವನ್ನು ಸೃಷ್ಟಿ ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ತಂದೆ ದೇವ್ರೆ, ಈ ಒಂದು ರಾತ್ರಿ ವೇಳೆಗಾಗಿ ಸ್ತೋತ್ರಪ್ಪ. ನಿಮ್ಮ ಕೃಪೆಯಿಂದ ಸ್ವಾಮಿ ಇಲ್ಲಿವರೆಗೂ ಕೇಳಿದಂತ ವಾಕ್ಯಗಳನ್ನು ಸ್ವಾಮಿ ನಾವು ಹಗಲು ಇರಲು ಧ್ಯಾನಿಸುವಂತೆ ನಿಮ್ಮ ಕೃಪೆಯಿಂದ ಸಹಾಯ ಮಾಡ್ರಿ. ಹಾಗೆ ತಂದೆ ದೇವ್ರೆ ಸ್ವಾಮಿ ಕೇಳಿ ಅದರಂತೆ ನಡ್ಕೊಳ್ಳುವಂತೆ ನಾವು ಸಹಾಯ ಮಾಡ್ರಿ. ಹಾಗೆ ದೇವ್ರೆ ಕೇಳಿದ್ರೆ ಸ್ವಾಮಿ ನೀವು ಕೊಡೋ ದೇವರಪ್ಪ, ಎಂದೆಂದಿಗೂ ನಮ್ಮನ್ನು ನಡೆಸುವಂತ ದೇವರಾಗಿದ್ರಿ ಸ್ವಾಮಿ. ಹಾಗೆ ಎಲ್ಲ ಸಹೋದರನು ಹಾಗೆ ಅವ್ರ ಕುಟುಂಬಗಳನ್ನು ಹಾಗೆ ಅವ್ರನ್ನ ಎಲ್ಲರನ್ನ ಆಶೀರ್ವದಿಸ್ರಿ. ಹಾಗೆ ಹಂಚುವಂತ ಬ್ರದರ್ನ್ನು ಕೂಡ ಆಶೀರ್ವದಿಸ್ರಿ. ಅವರ ಕುಟುಂಬವನ್ನು ಅವ್ರ ಮಕ್ಕಳನ್ನ ಆಶೀರ್ವದಿಸಿ ಮಾಡುವಂತ ಕೆಲಸಗಳನ್ನ ಆಶೀರ್ವದಿಸಿ, ಅವರ ಸೇವೆಗಳನ್ನ ಆಶೀರ್ವದಿಸ್ರಿ. ನಿನ್ನ ಕೃಪೆಯಿಂದ ಅನೇಕ ಸಹೋದರನ್ನು ನಿಮ್ಮ ಬಲನ ತುಂಬಿಸ್ರಪ್ಪ. ಹಿರಿಯರಾದ ರಾಜಭದ್ರನ್ನು ಅವ್ರ ಕುಟುಂಬವನ್ನು ಆಶೀರ್ವದಿಸ್ರಿ. ಹಾಗೆ ಕೇಳುವಂತ ಪ್ರತಿಯೊಂದು ಸಹೋದರನು ಕೂಡ ಆಶೀರ್ವದಿಸ್ರಿ. ಅನಾರೋಗ್ಯ ಇರುವಂತ ರೇಷ್ಮೆ ಸಿಸ್ಟಮ್ ಕೂಡ ಆಶೀರ್ವದಿಸ್ರಪ್ಪ. ಹಾಗೆ ಅನೇಕ ರೋಗಗಳಿರೋನು ವ್ಯಾಧಿಲಿರೋನು ಆಶೀರ್ವದಿಸ್ರಿ ಬೇಡ್ತೀನಿ ತಂದೆ ದೇವ್ರೆ. ಈ ಒಂದು ಸಮಯದಲ್ಲಿ ಕರ್ತನೆ ಆನ್ಲೈನ್ ಕ್ಲಾಸಸ್ ಸ್ವಾಮಿ ಸುಮ್ಮನೆ ವೇಸ್ಟ್ ಅಂತ ತಿಳ್ಕೊಂಡಿದ್ದೇವಪ್ಪ. ಆದ್ರೆ ಕರ್ತನೆ ಇದರಿಂದ ಎಷ್ಟೋ ಉಪಯೋಗ ಇದೆ ದೇವ್ರೆ. ತಿಳ್ಕೊಂಡು ಅನೇಕ ವಿಚಾರ ದೇವರದಲ್ಲಿ ಬೆಳಿಲಿಕ್ಕೆ ನಮ್ಗೆ ಅನೇಕ ವಿಚಾರ ಸಹಾಯ ಮಾಡ್ತಾ ತಂದೆ ದೇವ್ರೆ. ಮಗಳ ಮೂಲಕವಾಗಿ ಅನೇಕ ವಿಚಾರದಲ್ಲಿ ಸ್ವಾಮಿ ತಿಳ್ಕೊಳ್ಳುವಂತೆ
ಅಪ್ಪ ಹಾಗೆ ಮಕ್ಕಳನ್ನು ಸುಮ್ಮನೆ ಹಾಳ ಹೋಗ್ತಿದ್ರು ದೇವ್ರೆ, ಅವರು ಕೂಡ ಒಂದು ದೇವ್ರ ಬೆಳೆಯುವಂತೆ ನೀವು ಸಹಾಯ ಮಾಡಿದ್ರಿ. ಹಾಗೆ ಸೋದರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸ್ರಿ. ಅನೇಕ ಜ್ಞಾನ ತಿಳಿಯೋಕೆ ಆಲೋಚನೆಯಲ್ಲಿ ನಡೆದು ದೇವರೆಲ್ಲ ಸತ್ಯಾನುಸಾರ ನಡಿಲಿಕ್ಕೆ ಕೃಪೆ ಮಾಡ್ರಿ ಎಂಬುದಾಗಿ ಬೇಡ್ಕೊಳ್ತೀನಪ್ಪ ತಂದೆ ದೇವ್ರೆ. ಈ ಒಂದು ಪ್ರಾರ್ಥನೆ ಸ್ವಾಮಿ ಮನವರಿಕೆ ದೇವ್ರೆ ಇನ್ನು ಹೆಚ್ಚಾಗಿ ಬಲಪಡಿಸ್ರಿ. ನಾವು ಕಲ್ತ್ಕೊಂಡು ಇತರರಿಗೆ ತಿಳಿಸುವಂತೆ ನಮಗೆ ಜ್ಞಾನ ತಿಳಿದು ಆಲೋಚನೆಯನ್ನು ಕೊಡ್ರಿ ಎಂಬುದಾಗಿ ಬೇಡ್ತೀವಪ್ಪ ತಂದೆ ದೇವ್ರೆ. ಹೌದಪ್ಪ ಕರ್ತನೆ ಕರ್ಣಸಿ ವಾಕ್ಯ ಇದ್ರು ಗೋಧಿ ಬಗ್ಗೆ ಸ್ವಾಮಿ ಕಣಜದ ಬಗ್ಗೆ ದೇವ್ರೆ ಕೇಳಿದವಪ್ಪ. ಹೌದು ದೇವ್ರೆ,